ನಿಮ್ಮ ಮೂಲಕ ಬಂದ ಮಾಹಿತಿಯ ಪ್ರಕಾರ 60 ರೂಪಾಯಿ ಅಂತ ಹೇಳ್ತಾರೆ. ಆದ್ರೆ 60 ರೂಪಾಯಿಗೆ ಇಲ್ಲಿ ಯಾರು ಇಟ್ಟವರಿಲ್ಲ. 1,000 ಕಲ್ಲು 30,000ಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಮಂಗಳೂರು ನಗರಕ್ಕೆ ಬಂದಾಗ 30,000. ಈಗ ರೇಟ್ ಜಾಸ್ತಿ ಆದ್ರೆ 4 ರೂಪಾಯಿ ಜಾಸ್ತಿ ಆದದ್ದು. ಅದೇ ಕಲ್ಲಿಗೆ 50,000 ರೂಪಾಯಿ ರೇಟ್ ಮಾಡಿದ್ರೆ 20,000 ಜಾಸ್ತಿ ಮಾಡಿದ್ರೆ ಇದು ಯಾವ ಲೆಕ್ಕಾಚಾರ? ಎಲ್ಲವೂ ಜಾಸ್ತಿ ಆಗಿದೆ, ಕಠಿಣ ನಿಯಮಗಳಾಗಿರುವುದರಿಂದ. ಆಮೇಲೆ ಅದರಲ್ಲಿ ಸ್ವಲ್ಪ ವೈಲೇಷನ್ ಆದ್ರೂ ಕೂಡ ಅದರ 15 ಪಟ್ಟು ದಂಡ. ಸಾಗಾಟ ವೆಚ್ಚ ಬಿಡಿ, ನೀವು ಕೋರೆಯಿಂದ ಎಷ್ಟಕ್ಕೆ ಕಲ್ಲು ಕೊಡ್ತೀವಿ? ಒಂದು ಕೋರೆಯಲ್ಲಿ ನಾವು ದಿವಸಕ್ಕೆ 2,000 ಕಲ್ಲಿನ ಪ್ರೊಡಕ್ಷನ್ ಅನ್ನ ನಾರ್ಮಲ್ ಆಗಿ ಮಾಡ್ತಾರೆ, ಮ್ಯಾಕ್ಸಿಮಮ್ ಅಂದ್ರೆ. ಅದನ್ನು ನಾವು ತಗೊಂಡಾಗ ಒಟ್ಟು ನಮಗೆ ಕ್ವಾರಿಯಲ್ಲಿ 28 ರೂಪಾಯಿ ಉತ್ಪಾದನಾ ವೆಚ್ಚ ಕ್ವಾರಿಯಲ್ಲಿ ಆಗ್ತದೆ. ಆತ್ಮೀಯ ಎಲ್ಲ ಮಾಧ್ಯಮದವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪು ಕಲ್ಲು ಪಾಯದ ಒಕ್ಕೂಟದ ವತಿಯಿಂದ ಇವತ್ತು ನಾವು ಈ ಮಾಧ್ಯಮದ ಮುಖಾಂತರ ನಮ್ಮ ಏನೇನು ವಿಷಯ ಇದನ್ನು ಹೇಳಲಿಕ್ಕೆ ಸೇರಿದ್ದೇವೆ. ವೇದಿಕೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೆಂಪು ಕಲ್ಲು ಮಾಲೀಕರ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ಆಚಾರ್ಯ ಅವರು ವೇದಿಕೆಯಲ್ಲಿದ್ದಾರೆ. ಅವರ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಿದ್ದೇನೆ. ಹಾಗೆಯೇ ನಮ್ಮ ಒಕ್ಕೂಟದ ಕೋಶಾಧಿಕಾರಿ ಶ್ರೀಯುತ ರಾಮ ಮೊಗರೋಡಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಿದ್ದೇನೆ. ಹಾಗೆಯೇ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು ಶ್ರೀಯುತ ರವಿಶಂಕರ್ ಸೇರ್ಗರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಿದ್ದೇವೆ. ಹಾಗೆ ಬಂಟ್ವಾಳ ವಲಯದ ಅಧ್ಯಕ್ಷರು ಶ್ರೀಯುತ ಮೋಹನ್ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಿದ್ದೇನೆ. ನಾನು ರವಿರೈ ಬಜ್ಜಿಯರು, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ. ಆದ್ಮೇಲೆ ತಮಗೆ ತಿಳಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೀವನೋಪಾಯಕ್ಕೋಸ್ಕರ ಹಾಗೂ ಎಲ್ಲ ಒಂದು ಕೂಲಿ ಕಾರ್ಮಿಕರು ಉದ್ಯೋಗದ ನಿಮಿತ್ತವಾಗಿ ಈ ಕೆಂಪು ಕಲ್ಲಿನ ಉದ್ಯಮ ಕಳೆದ 100 ವರ್ಷಗಳಿಂದ ನಡೆದುಕೊಂಡು ಬಂದಿರೋ ತಮಗೆಲ್ಲ ತಿಳಿದ ವಿಷಯ ಆಗಿದೆ. ಆದರೆ ಕಳೆದ 5 ತಿಂಗಳ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಕಾನೂನಾತ್ಮಕ ರೀತಿಯಲ್ಲಿ ಕೆಲವೊಂದು ತೊಡಕುಗಳಿದ್ದ ಕಾರಣ ಸಂಪೂರ್ಣ ಸ್ಥಗಿತವಾಗಿತ್ತು. ಈ ಕೆಂಪು ಕಲ್ಲಿನ ಉದ್ಯಮ ಸ್ಥಗಿತ ಆದಾಗ ಈ ಭಾಗದ ಎಲ್ಲ ಜನಸಾಮಾನ್ಯರಿಗೆ ಉದ್ಯೋಗದ ಸಮಸ್ಯೆ ಉಂಟಾಗಿತ್ತು. ಅದೆಲ್ಲ ತಮಗೆಲ್ಲ ತಿಳಿದ ವಿಷಯ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಮಂಗಳೂರು ದೊಡ್ಡ ಬೆಳೆಯುವಂತ ನಗರದಲ್ಲಿ ಕಟ್ಟಡ ಕಾಮಗಾರಿಗಳು ಅದಕ್ಕೆ ಹೊಂದಿಕೊಂಡು ಬದುಕುವಂತ ಎಷ್ಟೋ ಜನರಿದ್ದರು, ತಮಗೆ ತಿಳಿದ ವಿಷಯ. ಕಳೆದ 5 ತಿಂಗಳಲ್ಲಿ ಈ ಸಮಸ್ಯೆ ಆದಾಗ ಈಗಿನ ಸರ್ಕಾರ ಅದನ್ನು ಎಲ್ಲ ಕಾನೂನಾತ್ಮಕ ರೀತಿಯಲ್ಲಿ ಮಾಡಬೇಕೆಂಬ ಇಚ್ಛಾಶಕ್ತಿಯಿಂದ ನಮ್ಮ ಸಂಘಟನೆ ವತಿಯಿಂದ ಹಾಗೂ ಸರ್ಕಾರದ ಜನಪ್ರತಿನಿಧಿಗಳ ಎಲ್ಲರ ಸಮ್ಮುಖದಲ್ಲಿ ಸರ್ಕಾರದಲ್ಲಿ ಒಂದು ನೂತನವಾದ ನಿಯಮಾವಳಿಯನ್ನು ಪ್ರಾರಂಭ ಮಾಡಿ ಅದರ ಅನುಸಾರವಾಗಿ ಎಲ್ಲ ನಾವು ರಾಜಧನವನ್ನು ಕಟ್ಟಿ ಈ ಕೆಂಪು ಕಲ್ಲಿನ ಉದ್ಯಮವನ್ನು ಪ್ರಾರಂಭ ಮಾಡಲು ಪ್ರಾರಂಭ ಆಯಿತು. ಅದರಲ್ಲಿ ಸುಮಾರು ಒಂದು 55 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರವಾನಿಗೆ ಆಗಿದೆ. ಆದರೆ ಮಂಗಳೂರು ನಗರಕ್ಕೆ ಹತ್ತಿರವಾಗಿರುವಂತದ್ದು ಅಂತ ಹೇಳಿದ್ರೆ ಸಾಮಾನ್ಯ ಒಂದು 12 ಪರ್ಮಿಷನ್ ಆಗಿದೆ ಅಷ್ಟೇ. ಮತ್ತೆ ಉಳಿದಂಥದ್ದು ಸುಳ್ಯ, ಪುತ್ತೂರು, ಮೂಡುಬಿದ್ರೆ, ಹೀಗೆ ಎಕ್ಕರು ಅಂತ ಪ್ರದೇಶಗಳಲ್ಲಿ ಆಗಿದೆ. ಆದರೆ ಅದು ಸ್ವಲ್ಪ ಮಂಗಳೂರಿಗೆ ದೂರವಾದಂಥ ಪ್ರದೇಶ. ಈ ಹಿಂದೆ ಸುಮಾರು ಹಿಂದಿನ ಸರ್ಕಾರಗಳಿದ್ದಾಗ ಸುಮಾರು 242 ಪರವಾನಗಿ ಇತ್ತು. ಆದರೆ ಅವಾಗ ಇಷ್ಟೊಂದು ನಿಯಮಾವಳಿಗಳು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಇರಲಿಲ್ಲ. ಈಗ ಹೊಸ ನಿಯಮಾವಳಿ ಪ್ರಕಾರ ನಾವು ಪರವಾನಗಿ ಮಾಡುವಾಗ ನಿಯಮಾವಳಿಗಳನ್ನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಮೊದಲು GPS ಕಡ್ಡಾಯ ಇರಲಿಲ್ಲ. ನಾವು ಈ ಹಿಂದೆ ಒಂದು ಕೆಂಪು ಕಲ್ಲಿನ ಪಾಯ ಮಾಡಬೇಕಾದ್ರೆ ಒಂದು 2 ಎಕರೆ ಜಾಗ ನನ್ನಲ್ಲಿದ್ರೆ ಅದರಲ್ಲಿ ಉತ್ತಮವಾದ ಕಲ್ಲು ಎಲ್ಲಿ ಬರಬಹುದು ಅಂತ ಒಂದು ಅಂದಾಜಿನ ರೂಪದಲ್ಲಿ ಒಂದು ಕೆಂಪು ಕಲ್ಲನ್ನು ತೆಗೆದಿದ್ದು, ಆ ಸ್ಥಳದಲ್ಲಿ ಕೆಂಪು ಕಲ್ಲು ಬರಲಿಲ್ಲ ಆದ್ರೆ ಅದರ ಪಕ್ಕದ ಜಾಗದಲ್ಲಿ ನಾವು ಕೆಂಪು ಕಲ್ಲು ತೆಗಿತಿದ್ದು. ಆದರೆ ಈಗಿನ GPS ಆದ ಕಾರಣ ನಾವು 50 ಸೆನ್ಸಿಗೆ ಪರವಾನಗಿ ಮಾಡಬೇಕಾದ್ರೆ ಅದರಲ್ಲಿ GPS ನಕ್ಷೆ ಮಾಡಿ ಅದನ್ನು ಸಂಬಂಧಪಟ್ಟ ಭೂ ದಾಖಲೆಯ ಅಧಿಕಾರಿಗಳಿಗೆ ಸಲ್ಲಿಸಿ ಅಲ್ಲಿಂದ ನಂತರ ನಮ್ಮ ಭೂ ಮತ್ತು ಖನಿಜ ಇಲಾಖೆ ಬಂದು ಅಲ್ಲಿಯ ಇಂಜಿನಿಯರ್ಸ್ ಅಧಿಕಾರಿಗಳ ಪರಿಶೀಲನೆ ಮಾಡಿ ನಮಗೆ ಒಂದು ಸ್ಥಳವನ್ನು ನಿಗದಿ ಮಾಡ್ತಾರೆ. ಸ್ಥಳ ನಿಗದಿ ಮಾಡಿದ ನಂತರ ಅಲ್ಲಿ ಕೆಂಪು ಕಲ್ಲನ್ನು ತೆಗಿಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಬೇಕಾದ್ರೆ ಅಲ್ಲಿ ಉತ್ತಮವಾದ ಕಲ್ಲು ಬರಲಿಲ್ಲ ಆದ್ರೆ, ಅದರಲ್ಲಿ ಕ್ವಾಲಿಟಿ ಕಲ್ಲು ಬರಲಿಲ್ಲ ಆದ್ರೆ
ಮತ್ತೆ ಇನ್ನೊಂದು ಸ್ಥಳದಲ್ಲಿ ಮಾಡ್ಬೇಕಾದ್ರೆ ಪುನಃ ಪ್ರಾರಂಭವಾಗಿ ಅದೇ ರೀತಿಯ ನಿಯಮಾವಳಿಯನ್ನು ನಾವು ಮಾಡಬೇಕು. ಅದು ಅದರಲ್ಲದೆ ನಾವು ಈ ಹಿಂದೆ ಕೆಂಪು ಕಲ್ಲು ತೆಗೆದು ಅದರಲ್ಲಿ ಕೃಷಿ ಉದ್ಯಮಕ್ಕೆ ಬೇಕಾಗುವಂತ ಕೆಲಸಗಳನ್ನು ಮಾಡ್ತಿದ್ವು. ಈಗ ನಾವು ಅದನ್ನ ಕಡ್ಡಾಯವಾಗಿ ನಾವನ್ನು ಮಣ್ಣು ತುಂಬಿಸಬೇಕು ಅಂತ ಒಂದು ನಿಯಮಾವಳಿ ಮಾಡಿದ್ದಾರೆ. ಅದರೊಟ್ಟಿಗೆ ನಾವು ಕೆಂಪು ಕಲ್ಲನ್ನು ತೆಗೆಯುವುದರಿಂದ ನಿಮಗೆ ತಿಳಿದಿರ್ಬೋದು, ಒಂದು ಬರಡು ಭೂಮಿಯಲ್ಲಿ ಕೆಂಪು ಕಲ್ಲನ್ನು ತೆಗೆಯುವುದರಿಂದ ಅಲ್ಲಿ ಕೃಷಿಗೆ ಉತ್ತಮವಾದ ಭೂಮಿಯನ್ನು ರಚನೆ ಮಾಡಿ ಕೃಷಿಯನ್ನು ಅಭಿವೃದ್ಧಿಪಡಿಸಬಹುದು. ಅದಲ್ಲದೆ ಮಳೆಗಾಲದಲ್ಲಿ ಅದೆಷ್ಟು ಮಳೆ ಬಂದಾಗ ನೀರು ಇಂಗಿ ಅಂತರ್ಜಲ ವೃದ್ಧಿ ಆಗುವ ಕೆಲಸ ಕಾರ್ಯಗಳು ಆಗ್ತಾ ಇತ್ತು. ಅದೆಲ್ಲ ತಮಗೆಲ್ಲ ತಿಳಿದ ವಿಷಯ. ಹಾಗಾಗಿ ಈ ಹಿಂದೆ ತುಂಬಾ ಸರಳ ರೀತಿಯಲ್ಲಿ ನಡೀತಿತ್ತು. ಈಗ ಅದನ್ನ ಆದ್ರೆ ಸರ್ಕಾರ ನಮಗೆ ಈ ಹಿಂದೆ 2D ಅನ್ನು ಇನ್ಕ್ಲೂಡ್ ಮಾಡಿದ್ರು. ಆದ್ರೆ ನಾವು ಎಲ್ಲರೂ ಅದರ ಸರ್ಕಾರದ ಈಗಿನ ನಮ್ಮ ಶಾಸಕರುಗಳ ಎಲ್ಲರೂ ಅದಕ್ಕೆ ಒತ್ತಡವನ್ನು ಹಾಕಿ ಆ 2D ಅನ್ನು ರದ್ದುಪಡಿಸಿ ರಾಜಧನವನ್ನು ಕಡಿಮೆ ಮಾಡಿದ್ದಾರೆ. ಆದ್ರೆ ರಾಜಧನ ಈಗ 97 ರೂಪಾಯಿವರೆಗೆ ಒಂದು ಟನ್ನಿಗೆ ಇದೆ. ಅದನ್ನು ಬರೆಸಿ ನಾವು ವ್ಯವಹಾರವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಆದ್ರೆ ಮತ್ತೊಂದು ಅಂತ ಹೇಳಿದ್ರೆ, ಈ ಹಿಂದೆ ನಮಗೆ ಒಂದು ಜಾಗದ ದಾಖಲಾತಿ ಪ್ರಕಾರ RTCಯಲ್ಲಿ ಜಾಯಿಂಟ್ RTCಯಲ್ಲಿ ಇದ್ದಾಗ RTCಯಲ್ಲಿ ಎಷ್ಟು ಜನದ ಹೆಸರುಂಟು ಅವರದೆಲ್ಲ ಒಪ್ಪಿಗೆ ಬೇಕಾಗ್ತದೆ. ಅವರು ಈ ಊರಿನಲ್ಲಿಲ್ಲ ಅಥವಾ ದೂರದೂರಿನಲ್ಲಿದ್ದಾರೆ, ಒಂದು ಕುಟುಂಬದವರು ಬೇರೆ ಬೇರೆ ಸ್ಥಳದಲ್ಲಿದ್ದಾರೆ, ಅವರು ಒಪ್ಪಿಗೆ ಅಂತ ಹೇಳೋದು ಬಂದಾಗ ಕೊಡ್ಬೋದು. ಹಾಗಾಗಿ ಆ ದಾಖಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದ ಕಾರಣ ನಮಗೆ ಅಷ್ಟೊಂದು ಪರವಾನಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಹಿಂದೆ ಸುಮಾರು ಒಂದು 252 ಪರವಾನಗಿ ಆಗಿದ್ರು. ಈಗ ಒಂದು 3 ತಿಂಗಳಿಂದ ತುಂಬಾ ಸತತ ಪ್ರಯತ್ನ ಮಾಡಿದ್ರು ಒಂದು 55 ಪರವಾನಗಿ ಮಾತ್ರ ಆಗಿದೆ. ಇನ್ನು ಎಲ್ಲ ರೀತಿಯ ಪರವಾನಗಿಯಲ್ಲಿ ಎಲ್ಲ ರೀತಿಯ ಜಾಸ್ತಿ ಪರವಾನಗಿ ಆದಾಗ ನಮ್ಮ ಈ ದರವು ಸಹ ಕಡಿಮೆ ಆಗಬಹುದು. ಆದ್ರೆ ನಾವು ಈಗ ಈ ಹಿಂದೆ ಒಂದು ಸ್ಥಳದಲ್ಲಿ ಕೆಂಪು ಕಲ್ಲನ್ನು ತೆಗೆದು ಇನ್ನೊಂದು ಸ್ಥಳಕ್ಕೆ ಕೊಂಡೋದಾಗ ದರ ನಿಗದಿಪಡಿಸಲಿಕ್ಕೆ ಇಷ್ಟಿಂತೆ ಅದನ್ನು ನಿಗದಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕಲ್ಲಿನಲ್ಲಿ ಕ್ವಾಲಿಟಿ ಬರ್ತದೆ, ಕೆಲವರು ಫಸ್ಟ್ ಕ್ವಾಲಿಟಿ ಕಲ್ಲು ಬರ್ತದೆ, ಅಂಥದ್ದು ಸೆಕೆಂಡ್ ಥರ್ಡ್ ಹೀಗೆ 3 ಕ್ವಾಲಿಟಿ ಇದೆ. ಕ್ವಾಲಿಟಿ ಇದ್ದಾಗ ಕೆಲವರು ಹೇಳ್ತಾರೆ ನಮಗೆ ಸ್ವಲ್ಪ ಕಡಿಮೆ ಇದ್ದು ಕಲ್ಲಾದ್ರೂ ಪರವಾಗಿಲ್ಲ ಅಂತ. ಹಾಗಾಗಿ ಅವರಿಗೆ ಕಮ್ಮಿಯ ರೀತಿಯ ಕಲ್ಲನ್ನು ಹಾಕ್ತೇವೆ. ಕೆಲವರು ಹೇಳ್ತಾರೆ ದರ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಕಲ್ಲು ಬೇಕಂತ, ಅವ್ರು ಸ್ವಲ್ಪ ಜಾಸ್ತಿ ಆಗಬಹುದು. ಹಾಗಾಗಿ ದರ ಇಂತೆ ಸ್ಥಳದಿಂದ ಅಂದ್ರೆ ಮಂಗಳೂರು ನಗರ ಅಂತ ಹೇಳಿದ್ರೆ ಸುಮಾರು ಒಂದು 10-20 ಕಿಲೋಮೀಟರ್ ಸರೌಂಡ್ ಅಲ್ಲಿ ಎಲ್ಲ ಕೆಲಸ ಕಾರ್ಯ ಆಗ್ತಾ ಇದೆ. ಹತ್ರದಲ್ಲಿ ಕೆಂಪು ಕಲ್ಲಿನ ಕೋರೆಯಿಂದ ಕಲ್ಲು ಬಂದಾಗ ಸ್ವಲ್ಪ ಕಡಿಮೆಯಲ್ಲಿ ಕಲ್ಲು ಬರ್ಬೋದು. ಸ್ವಲ್ಪ ದೂರದಿಂದ ಬಂದಾಗ ಆ ದರ ನಿಗದಿಪಡಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಅದು ದರ ನಿಗದಿಪಡಿಸುವಂತದ್ದು ನಮ್ಮ ಲಾರಿಯವರು ಕೊಂಡೋಗುವ ಅವರ ದೂರದ ಮೇಲೆ ಅವಲಂಬನೆ ಆಗಿರ್ತದೆ. ಈಗಾಗಲೇ ಹಿಂದೆ ನಮ್ದು ದಕ್ಷಿಣ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ದರ ಜಾಸ್ತಿ ಆಗಿದೆ ಅಂತೇಳಿ ತಮ್ಮ ಮಾಧ್ಯಮದಲ್ಲಿ ಎಲ್ಲ ನೀವು ಪ್ರಚಾರ ಮಾಡಿದ್ವಿ. ಆದ್ರೆ ನಾವು ಮಾಡಿದ್ದಲ್ಲ. ಯಾಕಂದ್ರೆ ಇಲ್ಲಿ ಕೆಂಪು ಕಲ್ಲು ಬಂದಿದ್ದಾಗ ಕೇರಳ ರಾಜ್ಯದಿಂದ ಕಲ್ಲು ಬರ್ತಿತ್ತು. ಮಧ್ಯಮವರ್ತಿಗಳ ಹಾವಳಿಯೊಟ್ಟಿಗೆ ತುಂಬಾ ಜಾಸ್ತಿ ಆಗಿದೆ, ನಮಗೆಲ್ಲ ತಿಳಿದ ವಿಷಯ. ಆದ್ರೆ ಈಗ ನಮ್ಮದು ಪ್ರಾರಂಭ ಆದ ನಂತರ ನಾವು ದರವನ್ನು ಕಡಿಮೆ ಮಾಡಿ ಎಷ್ಟು ಮೂಲ ದರ ಉಂಟಾ ಅದರೊಟ್ಟಿಗೆ ನಮ್ಮ ಖರ್ಚು ವೆಚ್ಚ ಈಗ ಆಗುವಂತ ರಾಜಧನದ ಒಟ್ಟಿಗೆ ಹಾಗೂ ನಮ್ಮ GST ಬಿಲ್ಲಿನ ಬಗ್ಗೆ ಇದೆಲ್ಲ ಹಾಗೂ ಅದಕ್ಕೆ ಮಣ್ಣು ತುಂಬಿಸುವಂತ ಖರ್ಚು ವೆಚ್ಚ ಹಾಗೂ ನಾವು ಪರವಾನಗಿ ಮಾಡುವಂತ ಖರ್ಚು ವೆಚ್ಚ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಕೆಲಸ ಕಾರ್ಯ ಮಾಡ್ತಿದ್ದೇವೆ. ಇನ್ನು ಮುಂದಕ್ಕೆ ಜಾಸ್ತಿ ಜನ ಪರವಾನಗಿ ಎಲ್ಲ ಆದ ನಂತರ ಇನ್ನೂ ಸಹ ದರ ಕಡಿಮೆ ಆಗ್ಬಹುದು. ಹಾಗಾಗಿ ನಮ್ಮಿಂದ ಎಷ್ಟು ಪ್ರಯತ್ನ ಪಟ್ಟು ಈಗ ನಾವು ಆದಷ್ಟು ರೀತಿಯಲ್ಲಿ ಜನಗಳಿಗೆ ಸೂಕ್ತವಾದ ರೀತಿಯಲ್ಲಿ ಒದಗುವ ರೀತಿಯಲ್ಲಿ ನಾವು ಇದನ್ನ ಅದನ್ನು ಒದಗಿಸಿಕೊಡುವ ಕೆಲಸಗಳನ್ನು ಮಾಡ್ತಿದ್ದೇವೆ. ಹಾಗಾಗಿ ಇದು ನಮ್ಮ ನಾವೀಗ ನಡೆಯುತ್ತಿರುವಂತ ಇಚ್ಛಾಮಾನ. ತಾವೇನಾದ್ರು ಕೇಳಿದ್ರೆ ನಮ್ಮ ಅಧ್ಯಕ್ಷ ಹತ್ರ ಕೇಳ್ಬೋದು. ಈಗ ದರ ಪ್ರಸ್ತುತ ಎಷ್ಟಿದೆ ಅಂತ ಇದು ಕ್ವಾಲಿಟಿಯ ಮೇಲೆ ಹೊಂದಿಕೊಂಡು ಉಂಟು. ಈಗ ನಿಮ್ಮ ಮೂಲಕ ಬಂದ ಮಾಹಿತಿಯ ಪ್ರಕಾರ 60 ರೂಪಾಯಿ ಅಂತ ಹೇಳ್ತಾರೆ. ಆದ್ರೆ 60 ರೂಪಾಯಿಗೆ ಇಲ್ಲಿ ಯಾರು ಇಟ್ಟವರಿಲ್ಲ. ಆದ್ರೆ ಇದು ಯಾವಾಗ ಇದ್ದಂಥದ್ದು, ಇದು ಇಲ್ಲೆಲ್ಲ ಕೋರೆ ಬಂದಾಗಿರುವಾಗ, ಕೇರಳದಿಂದ ಬರ್ತಾ ಇರುವಾಗ, ಇಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಇರುವಾಗ ಇದ್ದಂಥ ದರ ಅದನ್ನೇ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ, ಮೀಡಿಯಾದಲ್ಲಿ ಬರ್ತಾ ಇದೆ, ಜನಪ್ರತಿನಿಧಿಗಳು ಅದನ್ನೇ ಹೇಳ್ತಾ ಇದ್ರು. ನೋಡಿ ಈಗ ಎಷ್ಟಿದೆ ಅನ್ನೋ ದರ ನಿಗದಿ ಮಾಡೋದಕ್ಕೆ ಇದರಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಇಂಥ ಪ್ರದೇಶಕ್ಕೆ ಇಷ್ಟು ಅಂತ ದರ ನಿಗದಿಪಡಿಸೋದಕ್ಕೆ ಇದರಲ್ಲಿ ಸಾಧ್ಯ ಇಲ್ಲ. ಆದ್ರಿಂದ ಈಗ ಇಷ್ಟೇ ಅಂತ ಇಲ್ಲ, ಈ ಒಂದು ಕೋರೆಯಲ್ಲಿ ಎಷ್ಟು ಕೊಡಬಹುದು ಅಂತ ಈ ರೀತಿ ಯೋಚನೆ ಮಾಡಿಕೊಂಡು ಇದು ಮಾಡ್ತಾ ಇದ್ದೇವೆ. ಅನಂತರ ಜಿಲ್ಲಾಧಿಕಾರಿಗಳಿಗೆ ಅದರ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು ರಾಯಲ್ಟಿ ಹಿಂದೆ ಎಷ್ಟಿತ್ತು?
ರಾಯಲ್ಟಿ 256 ರೂಪಾಯಿ, ಟನ್ನಿಗೆ ಎಷ್ಟು? ಟನ್ನಿಗೆ ಎಷ್ಟು? 256 ರೂಪಾಯಿ ಇತ್ತು. ಯಾವ್ದು ಹಾಗೆ ಅಲ್ಲ, ಈಗ ಏರಿಕೆ ಮಾಡಿದ್ಮೇಲೆ ಅಲ್ಲ, ಹಿಂದೆ ನೀವು ಕಟ್ಟುವಾಗ ಇದೆ 92 ರೂಪಾಯಿ ಇತ್ತು. 92 ರೂಪಾಯಿ. ಹೌದು. ಓಕೆ, ಈಗ ಎಷ್ಟಾಯ್ತು? ಈಗ ಅದು ಅದೇ ರೇಟಿಗೆ ಬಂತು. 2D ಅನ್ನ ತೆಗೆದು ಬಿಟ್ಟು ಆಗ ನಿಮಗೆ 1,000 ಕಲ್ಲು 30,000ಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಮಂಗಳೂರು ನಗರಕ್ಕೆ ಬಂದ 30,000. ಈಗ ರೇಟ್ ಜಾಸ್ತಿ ಆಯ್ತು, 4 ರೂಪಾಯಿ ಜಾಸ್ತಿ ಆದದ್ದು. ಅದೇ ಕಲ್ಲಿಗೆ 50,000 ರೂಪಾಯಿ ರೇಟ್ ಮಾಡೋದು 20,000 ಜಾಸ್ತಿ ಮಾಡಿದ್ರು. ಇದು ಯಾವ ಲೆಕ್ಕಾಚಾರ? ನೋಡಿ, ಆವಾಗ ಇದ್ದದ್ದು 30 ರೂಪಾಯಿ ಕಲ್ಲಿಗೆ ಅಲ್ಲ, ಅದು ಆವಾಗ 35 ರೂಪಾಯಿ ಕಲ್ಲಿಗೆ ದರ ಇತ್ತು. ಕೆಲವೊಂದು ಕಡೆ 30 ರೂಪಾಯಿಗೆ ಹಾಕಿದ್ದು ನೀವು ಹೇಳಿದ್ದು ಇರಬಹುದು. ಇದು ಯಾವುದು ಅಂದ್ರೆ ಕ್ವಾಲಿಟಿಯನ್ನು ಹೊಂದಿಕೊಂಡು ಸೆಕೆಂಡ್ ಕ್ಲಾಸ್ ಇದೆಲ್ಲ 30. ಫಸ್ಟ್ ಕ್ಲಾಸೇ 30,000 ಮಂಗಳೂರು ನಗರಕ್ಕೆ ಬಂದಿದೆ. ಇರ್ಲಿ, ನೀವು ಹೇಳೋದನ್ನೇ ತಗೊಳ್ಬಹುದು, ಏನು ಇದಲ್ಲ, ಫಸ್ಟ್ ಕ್ವಾಲಿಟಿಯನ್ನು ಹಾಕಿರ್ಬೋದು. ಆವಾಗ 350 ಕೋರೆಗಳಿದ್ದವು. ಹೊರಗಡೆ ಪ್ರಶ್ನೆ ಬರುದಿಲ್ಲ ಅದಕ್ಕೆ. ಹೊರಗಡೆ ಪ್ರಶ್ನೆ ಆಗಿದೆ. ಬರ್ತದೆ ಹೊರಗಡೆ ಎಷ್ಟೇ ಆಗಿರ್ಬೋದು. ಬರ್ತದೆ ಹೊರಗಡೆ ಪ್ರಶ್ನೆ ಯಾಕೆ ಬರ್ತದೆ ಹೇಳ್ತೇನೆ. ಇವಾಗ ರೇಟು ನೀವು 2D ಅನ್ನು ಇದು ರಾಜಧನವನ್ನು ಮಾತ್ರ ನೀವು ಲೆಕ್ಕಾಚಾರ ಆಗ್ತಾ ಇದ್ದೀರಿ. ನೀವು ಮಾತ್ರ ಅಲ್ಲ, ಎಲ್ಲರೂ ರಾಜಧನವನ್ನು ಮಾತ್ರ ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಇವಾಗ ಕಠಿಣ ನಿಯಮಗಳು ಹಾಕಿದ್ದಾರೆ. ಈಗ ನಿಮಗೆ ಈ 4 ತಿಂಗಳಲ್ಲಿ ಕೇವಲ 55 ಕೋರೆಗಳು ಯಾಕೆ ಪರ್ಮಿಷನ್ ಸಿಕ್ಕಿದೆ ಅಂತಂದ್ರೆ ಎಲ್ಲ ಜಾಗದಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಹಿಂದೆ ಹೇಗಿತ್ತು, ಯಾವ ಪರ್ಮಿಷನು ಇರಲಿಲ್ಲ. 92 ರೂಪಾಯಿ ಈ ಹಿಂದೆ ಕೂಡ ರಾಜಧನ ಇತ್ತು, ಆದರೆ ಯಾರೂ ಈ ರಾಜಧನವನ್ನು ಕಟ್ಟಿಕೊಂಡು ಮಾಡ್ತಾ ಇರಲಿಲ್ಲ, ಎಲ್ಲೂ ಪರ್ಮಿಷನ್ ಇಲ್ಲ. ಇವಾಗ ಒಂದು ವೇಳೆ 2D ಅನ್ನ ಕಮ್ಮಿ ಮಾಡಿದ್ದಾರೆ, ಆದರೆ ಅದರಷ್ಟೇ ಕಠಿಣ ನಿಯಮಗಳನ್ನು ಹಾಕಿದ್ದಾರೆ. ಈಗ ನಾವು ಒಂದು 50 ಸೆನ್ಸ್ ಜಾಗ ಮಾಡಬೇಕಾದ್ರೆ 50 ಸೆನ್ಸಲ್ಲೇ ನಾವು ಕಾರ್ಯಾಚರಿಸಬೇಕಾಗ್ತದೆ. ಆ ನಕ್ಷೆ ಹೀಗೆ ಇದ್ರೆ ಹೀಗೇನೆ, ನಮ್ಮ ಮೆಷಿನಲ್ಲಿ ಹೀಗೆ ಹೋಗುದಿಲ್ಲ, ನಾವು ಮತ್ತೆ ಅದನ್ನು ಬ್ರೇಕರಲ್ಲಿ ತೆಗಿಬೇಕಾಗ್ತದೆ. ಆನಂತರ ಆ ಮಣ್ಣನ್ನು ಅದಕ್ಕೆ ತುಂಬಿಸಬೇಕಾಗ್ತದೆ. ಈ ಎಲ್ಲ ಖರ್ಚು ವೆಚ್ಚಗಳು ಎಲ್ಲವೂ ಜಾಸ್ತಿ ಆಗಿದೆ, ಕಠಿಣ ನಿಯಮಗಳಾಗಿರುವುದರಿಂದ. ಆಮೇಲೆ ಅದರಲ್ಲಿ ಸ್ವಲ್ಪ ವೈಲೇಷನ್ ಆದರೆ ಕೂಡ ಅದರ 15 ಪಟ್ಟು ದಂಡ ಅದನ್ನೆಲ್ಲ ಕಟ್ಟಿಕೊಳ್ಳಿಕ್ಕೆ ಬರೋದ್ರಿಂದ ಈಗ ಆ ಹಿಂದಿನ ದರ ಖಾಲಿ ನೀವು 2D ಅನ್ನು ಈ ರಾಜಧನವನ್ನು ಮಾತ್ರ ನೀವೆಲ್ಲರೂ ಲೆಕ್ಕಾಚಾರ ಹಾಕ್ತಾ ಇದ್ದೀರಿ. ಇದು ಎಲ್ಲವೂ ಬರ್ತದೆ. ಇನ್ನೊಂದು ಸಂಗತಿ ಇದೆ. ಈಗ ನಿಮಗೆ 1 ಎಕರೆಗೆ 50 ಲಕ್ಷ ಕೊಟ್ಟರು ಎಲ್ಲೂ ಕಲ್ಲು ಕಡಿಯುವಂತ ಜಾಗ ಸಿಗೋದಿಲ್ಲ. ಇದು ಯಾಕೆ ರೇಟ್ ಅಂದ್ರೆ ಈಗ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ಜಾಗಗಳಿಲ್ಲ. ಒಂದು. ಎರಡನೇದು, ನೀವು ಮತ್ತೊಂದನ್ನ ಇಲ್ಲಿ ಎಲ್ಲರೂ ಗಮನಕ್ಕೆ ತಗೊಳ್ಬೇಕು. 350 ಇದ್ದಂತ ಲಾರಿಗಳು ಈಗ ಕೂಡ ಇದೆ. ಆವಾಗ ಒಂದೊಂದು ಲಾರಿಗಳು ದಿವಸಕ್ಕೆ 4 ಟ್ರಿಪ್ ಹೊಡಿತಾ ಇದ್ದು. ಇವಾಗ ಇದೇ 55 ಕೋರೆಯಲ್ಲಿ ಈ ಲಾರಿಗಳು ಬರಬೇಕಾಗ್ತದೆ. ಇಲ್ಲಿ ಒಂದು ಲಾರಿಯವರಿಗೆ 1 ಲೋಡ್ಗಿಂತ ಜಾಸ್ತಿ ಸಿಗೋದಿಲ್ಲ. 1 ಲೋಡ್ಗಿಂತ ಜಾಸ್ತಿ. ಇವನ್ 4 ಲೋಡಲ್ಲಿ ಮಾಡ್ತಿರೋದನ್ನು 1 ಲೋಡಲ್ಲಿ ಇವರು ಇದು ಮಾಡಿ, ಈ ಎಲ್ಲ ಒಂದು ಕೋರೆಗಳಲ್ಲಿ ಆಗುವಂತ ಈ ಕಠಿಣ ನಿಯಮಗಳಲ್ಲಿ ಆಗುವಂತ ವೆಚ್ಚಗಳು ಮತ್ತೆ ಈ ಟ್ರಾನ್ಸ್ಪೋರ್ಟೇಷನ್ ವಿಭಾಗದಲ್ಲಿ ಆಗುವಂಥದ್ದು, ಇದು ಎಲ್ಲವೂ ಈ ರೇಟಿಗೆ ನೀವು ಹೇಳಿದ ರೇಟಿಗೆ ಕಾರಣ ಆಗ್ತದೆ. ಕಠಿಣ ನಿಯಮ ಹೊಸತಲ್ಲ. ಇಲ್ಲಿ ಮಾಡ್ಬೇಕಾದದ್ದು ಹಿಂದಿನ ಆದೇಶದಲ್ಲಿ ಇಲ್ಲಿ ಮಾಡ್ಬೇಕಂತ ಇತ್ತು, ಕೃಷಿ ಭೂಮಿ ಮಾಡ್ಬೇಕಂತ ಇತ್ತು. ಅದು ಹೊಸ ನಿಯಮ ಅಲ್ಲ. ಇಲ್ಲಿ ಹೊಸ ಫಿಲ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಫಿಲ್ ಮಾಡಿ ಕೃಷಿ ಮಾಡ್ಬೇಕು, ಇಲ್ಲದಿದ್ದರೆ ಫಿಲ್ ಮಾಡಿ ಕೃಷಿ ಮಾಡ್ಲಿಕ್ಕೆ ಹೇಗಾಗುತ್ತೆ? ಇಲ್ಲ ನೋಡಿ, ನಾವು ಏನು ಕಲ್ಲು ತೆಗೆದಿದೆ ಅದನ್ನೆಲ್ಲ ಫಿಲ್ ಮಾಡಬೇಕು. ಮತ್ತೆ ಇಂದಿನಷ್ಟು ಕಲ್ಲು ತೆಗಿಲಿಕ್ಕೆ ಬರುವುದಿಲ್ಲ. 1 ಎಕರೆಗೆ 16,000 ಟನ್ ಮಾತ್ರ ನಮಗೆ ತೆಗಿಲಿಕ್ಕೆ ಅವಕಾಶ ಇರುವುದು. ನೀವು 50-60 ಲಕ್ಷ ರೂಪಾಯಿ 1 ಎಕರೆಗೆ ಜಾಗಕ್ಕೆ ಕೊಟ್ಟು ಖಾಲಿ 16,000 ಟನ್, ಅದಕ್ಕಿಂತ ಜಾಸ್ತಿ ತೆಗಿಲಿಕ್ಕೆ ಒಂದೇ ಒಂದು ಇಲ್ಲಿಗಲ್ ಯಾವುದೂ ನಡೆಯೋದಿಲ್ಲ. ಎಲ್ಲಾ ಗಾಡಿಗಳು ಜಾಗಕ್ಕೆ ಕೊಟ್ಟು ಅಂದ್ರೆ 1 ಎಕರೆ ಜಾಗ ಪರ್ಚೇಸ್ ಮಾಡ್ಬೇಕು. ಈಗ ಅಲ್ಲಿ ಕೇಳಿದ್ದು ಫ್ರೀ ಕೃಷಿ ಭೂಮಿ ಅಂತ ಕೇಳಿದ್ದು, ನೀವು ಪರ್ಚೇಸ್ ಮಾಡ್ಬೇಕು. ನಿಮ್ಮ ಕೃಷಿ ಭೂಮಿಯಲ್ಲಿ ನೀವು ಇಲ್ಲ ಯಾರು ಕಮರ್ಷಿಯಲ್ ಮಾಡ್ತಾ ಇದ್ದೀವಿ, ನೀವು ಸಂಪೂರ್ಣ ಅದನ್ನು ಜಾಗ ಪರ್ಚೇಸ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಲೇಬೇಕು. ಇಲ್ಲ ಕಲ್ಲು ಹೇಗೆ ಮಾಡೋದು? ಯಾವುದು ಲೀಸಲ್ಲಿ ಬರ್ತದೆ? ಹೌದು, ಲೀಸಲ್ಲಿ ಬರ್ತದೆ. ಲೀಸಿಗೆ ಕೂಡ 30-40 ಲಕ್ಷ ರೂಪಾಯಿ ಇದೆ. ಸರಿ, ಅವರು ಮುಂಚಿನಿಂದ ಲೀಗಲ್ ಆಗಿ ಮಾಡ್ತಾ ಇದ್ರು. ಲೀಗಲ್ ಆಗಿ ಮಾಡ್ತಾ ಇರುವವರು ಅವರ ಮುಂಚಿನಿಂದ ಅವರ ಸ್ವಂತ ಜಾಗ ಇತ್ತು. ಅವರಿಗೆ ಎಲ್ರಿಗೂ ಅವರ ಸ್ವಂತ ಜಾಗಗಳು ಇರುವುದಿಲ್ಲಲ್ಲ, ಅವರ ಸ್ವಂತ ಜಾಗ ಇತ್ತು, ಅವ್ರು ಮಾಡ್ತಾ ಇದ್ದಾರೆ. ಈಗ ಲೀಸಲ್ಲಿ ಪಡ್ಕೊಳ್ಳುವವರು ಇದ್ದಾರೆ, 30-40 ಸಾವಿರ ರೂಪಾಯಿ ಆಗ್ತದೆ. ಕಠಿಣ ನಿಯಮ ಅಂತೆಲ್ಲ ಅಂತ ಇದ್ರಲ್ಲ, ಈಗ ನಿಯಮ ಅಂತ ಅನ್ನೋದು ಈಗ ಹೊಸ ಏನ್ ಮಾಡ್ತಾ ಇಲ್ಲ.
ಈಗ ನಿಮ್ಗೇನಾಯ್ತು ತುಂಬ್ತಾ ಇದೆ ಎಲ್ಲ ಹೊಸದಿರಲ್ಲ, ಕಠಿಣ ಅಂತ ಹೇಗೆ ಬರುತ್ತೆ ಅದು? ಸರ್ ಒಂದು ನಿಮಿಷ ತಿಳ್ಕೊಳ್ಳಿ. ನೋಡಿ, ಈ ಹಿಂದೆ ಜಾಯಿಂಟ್ ಆರ್ಟಿಸಿ ನೀವು ಕೃಷಿಯ ಭೂಮಿಯ ವಿಷಯದಲ್ಲಿ ಬಂದಾಗ ಯಾರ ಕೃಷಿ ಭೂಮಿ ಇದೆ ಆ ಕೃಷಿ ಭೂಮಿ ಇದ್ದವರು ಕೃಷಿ ಮಾಡ್ಲಿಕ್ಕೆ ಜಾಗವನ್ನು ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಆ ಕೃಷಿಕನೇ ಅದನ್ನ ಮಾಡೋದಿಲ್ಲ, ಹೌದಲ್ವಾ? ಕೃಷಿಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಯಾವಾಗ ಒಬ್ಬ ಮಾನವನಲ್ಲಿ ಕೊಟ್ಟಾಗ ಅವನಲ್ಲಿ ಜಾಗಕ್ಕೆ ಇಷ್ಟು ಕೊಡ್ಬೇಕಂತ ಹೇಳ್ತಾನೆ, ಹಣ ಕೊಡ್ಬೇಕಾಗ್ತದೆ. ಒಂದು ಪಟ್ಟಾಲೆ ಜಾಗ ಮಾತ್ರ ಸರ್ಕಾರಿ ಜಾಗದಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ, ಒಂದನೇದಾಗಿ. ಎರಡನೇದಾಗಿ ನೋಡಿ, ನೀವು ಜಾಗದ ಒಂದು ವಿಷಯ ಮಾತ್ರ ಅಲ್ಲದೆ ಈಗ ಅದಕ್ಕೆ ಈ ಹಿಂದೆ ಕಠಿಣ ನಿಯಮ ಅಂತ ನೀವು ಹೇಳಿದ್ರಿ. ನಿಯಮ ಸರಳೀಕರಣ ಆಗಿರುವ ಸರ್ಕಾರ ಅದರ ಬಗ್ಗೆ ನಮಗೆ ಸ್ಪಂದನೆ ಮಾಡಿದೆ, ಸಹಕಾರ ಮಾಡಿದೆ, 2D ರದ್ದುಪಡಿಸಿ ಎಲ್ಲ ಮಾಡಿದ್ದಾರೆ. ಆದರೆ ಅದು GPS ಅನ್ನು ಅಳವಡಿಸಿದಾಗ ನಮಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಾ ಜಾಗವನ್ನ ಭೂ ದಾಖಲೆ ಮುಖಾಂತರ ಅದನ್ನ ಸ್ಕೆಚ್ ಮಾಡಿ ಸರ್ವೆ ಮಾಡಿದಾಗೆಲ್ಲ ಅದನ್ನ ಕಟ್ಟುನಿಟ್ಟಾಗಿ ಜಾಯಿಂಟ್ ಸರ್ವೆ ಇಟ್ಟಿದ್ದಾರೆ. ಜಾಯಿಂಟ್ ಸರ್ವೆ ಇಟ್ಟಾಗ ಎಲ್ಲ ಇಲಾಖೆ ಅಧಿಕಾರಿಗಳಲ್ಲಿ ಬರ್ತಾರೆ, ನೋಡ್ತಾರೆ. ನಮಗೆ ಈ ಹಿಂದೆ ಒಂದು ಜಾಗದಲ್ಲಿ ಅಂದಾಜಿನ ಮುಖಾಂತರ ನಾವಿಲ್ಲಿ ಕಲ್ಬಹುದು ಅಂತ ಪಾಯ ಮಾಡುದು ಅದಲ್ಲ, ಈ ಜಾಗದಲ್ಲಿ ಬರ್ಬಹುದು ಅಂತ ಹೇಳಿ. ನನ್ನದೇ 2 ಎಕರೆ ಜಾಗ, ನನ್ನ 2 ಜಾಗ ಇಲ್ಲಿ ಬರಲಿಲ್ಲ, ಪಕ್ಕದ ಜಾಗದಲ್ಲಿ ಮೊದಲು ಮಾಡ್ತಿದ್ದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಲ್ಲು ಹೊಡೆದಿಲ್ಲ, ಅಲ್ಲಿ ಮಾಡ್ಬೋದು, ಅದನ್ನೊಂದು ಎವರೇಜಲ್ಲಿ ಇಡ್ತಿದ್ವಿ. ಈಗ ನನಗೆ ಎಲ್ಲಿ ಅವರು ನಿಗದಿಪಡಿಸಿದ್ದಾರೆ ಅದೇ ಜಾಗದಲ್ಲಿ ನಾನು ತೆಗಿಬೇಕು. ಅಲ್ಲಿ ಕಲ್ಲು ಬರಲಿಲ್ಲ ಆದ್ರೆ ಅದಕ್ಕೆ ನಾನೇ ಹೊಣೆ. ಈಗ ಒಂದು ದಾಖಲಾತಿ ಮಾಡ್ಬೇಕಾದ್ರೆ ಅದಕ್ಕೆ ಖರ್ಚು ವೆಚ್ಚ ಉಂಟಲ್ಲ ಸರ್. ಮತ್ತೆ ಅದನ್ನ ಮಾಡಿದಾಗ ಕ್ವಾಲಿಟಿ ಕಲ್ಲು ಬರಲಿಲ್ಲ ಆದ್ರೆ ನಾನು ಫಸ್ಟಿಗೆ ಹೇಳಿದೆ, ಅದನ್ನ ಪ್ರತ್ಯೇಕ ಒಂದು ದಾಖಲಾತಿ ಬರೀ ಪಕ್ಕದ ಜಾಗದಲ್ಲಿ ಮಾಡ್ಬೇಕಾಗ್ತದೆ, ಒಂದಿನದಾಗಿ. ಎರಡನೇದಾಗಿ ನೀವು ಹೇಳಿದ್ರ ಮಣ್ಣು ತುಂಬಿಸೋದು ಈ ಹಿಂದೆಲೂ ಇತ್ತು ಅಂತೇಳಿ. ಸರಿ, ಮಣ್ಣು ತುಂಬಿಸ್ಬೇಕಂತ ಮಣ್ಣು ತುಂಬಿಸಿ ಈಗ ಸ್ಥಳದಲ್ಲಿ ನಿಮಗೆ ಗೊತ್ತುಂಟು. ಈಗ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಮಣ್ಣು ತುಂಬಿಸಿಗೆ ಎಷ್ಟು ಖರ್ಚು ವೆಚ್ಚ ಆಗ್ತದೆ ಅಂತೇಳಿ. ನನ್ನ ಜಾಗದಲ್ಲಿ ನಾನು ಹಿಂದೆ ಮಾಡಿದಾಗ ಅದನ್ನ ಟ್ಯಾಂಕಿಯ ರೂಪದಲ್ಲ ಅಥವಾ ನೀರು ಇಂಗಿಸುವ ರೂಪದಲ್ಲ ಏನಾದ್ರೂ ನಾನು ಉಪಯೋಗ ಮಾಡ್ತಿದ್ದೆ. ಈ ಹಿಂದೆ ಏನಿದ್ರೆ ಬಾಳೆ ಗಿಡ ನಟ್ಟ ಏನೋ ಮಾಡ್ತಿದ್ದೆ. ಈಗೇನಾಗಿದೆ, ನೀವು ಎಷ್ಟು ನಮಗೆ ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಷ್ಟಕ್ಕೆ ಅದನ್ನು ನಿಲ್ಲಿಸಿ ಆ ನಂತರಕ್ಕೆ ನಾವು ಹೇಳಿದ ಜಾಗದವರೆಗೆ ಮಣ್ಣನ್ನು ತುಂಬಿಸಿ ಮತ್ತೆ ಮತ್ತೊಂದು ಪರವಾನಗಿ ಮಾಡ್ಬೇಕಂತ ಕೆಲವು ಮಾಡಿದಲ್ಲಿ ಒಳ್ಳೇದೇ, ಸರ್ಕಾರದ ನಿಯಮಗಳೆಲ್ಲ ಒಳ್ಳೇದೇ, ಏನ್ ತಪ್ಪಂತಲ್ಲ. ಹಾಗಾಗಿ ನಾವೊಂದು ಅತಿ ಹೆಚ್ಚು ಮೊನ್ನೆ ನೀವು ಇವರಿದ್ದಾರೆ ಯಾರು ಬಿಲ್ಡರ್ಸ್ ಹೇಳಿದ್ರು ಏನಂತ ಗೊತ್ತುಂಟಾ, ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ 3 ಲಕ್ಷ ರೂಪಾಯಿ ಜಾಸ್ತಿ ಆಗ್ತದೆ. ಹಾಗೆ ಅಲ್ಲ ನೋಡಿ, 1200 ಸ್ಕ್ವೇರ್ ಫೀಟಿನ ಮನೆ ಒಬ್ರು ಕಟ್ಟಬೇಕಾದ್ರೆ ಸುಮಾರು 2000 ಕಲ್ಲು ಅವರಿಗೆ ಜಾಗ ಬೇಕಾಗ್ತದೆ ಅಂದಾಜು. ಆ 2000 ಕಲ್ಲಿಗೆ ನಾವು ಈ ಹಿಂದೆ 35, 33, 32 ಇಲ್ಲಿ ಇಡ್ತಿದ್ವಿ, ನೀವು ಗೊತ್ತುಂಟು. ಈಗ ನಾವು 50 ಚಿಲ್ಲರೆ 55, 56, 60 ಇಡ್ತೀವಿ ಅಂತ ತಿಳ್ಕೊಳ್ಳಿ. ಅವಾಗ ಏನಾಯ್ತು, 1000 ಕಲ್ಲಿಗೆ 14,000 ರೂಪಾಯಿ ಜಾಸ್ತಿ ಆಯ್ತು. 2000 ಕಲ್ಲು ತಗೊಂಡಾಗ ಒಂದು 32 ರೂಪಾಯಿ ಮಾತ್ರ ಅವರಿಗೆ ಜಾಸ್ತಿ ಆಗುವಂಥದ್ದು. ಇದು ವಾಸ್ತವಾಂಶ ನಾನು ಹೇಳ್ತಿರೋದು. ಆದ್ರೆ ಅವರಿಗೆ ತಪ್ಪು ಮಾಹಿತಿ ಹೇಳಿದ್ದಾರೆ, ಈ ಕಲ್ಲಿನ ವಿಷಯದಲ್ಲಿ ಮಾತ್ರ ಅವ್ರು ಮಾತಾಡ್ತಿದ್ದಾರೆ. ಬಾಕಿ ಈಗ ನೋಡಿ, ಮರಳು ಹಿಂದೆ ಎಲ್ಲ ಕಡೆ ಮರಳು ತೆಗಿತಿದ್ರು. ಅವಾಗ ಏನಾಗ್ತಿತ್ತು, ಕಮ್ಮಿಯಲ್ಲಿ ನಿಮಗೆ ಒಂದು 5,000ದಲ್ಲಿ ಮರಳಲ್ಲೇ ಸಿಗ್ತಿದೆ ಅಲ್ವಾ. ಸರ್ಕಾರ ನಿಯಮಾವಳಿಗಳನ್ನು ಕರೆಕ್ಟ್ ಆಗಿ ಮಾಡಿದಾಗ ಈಗಿನ ರೇಟು, ನೀವು ಮನೆಯ ರೇಟ್ ಎಷ್ಟಿದೆ, ಜೆಟಿ ರೇಟ್ ಎಷ್ಟಿದೆ, ಕಬ್ಬಿಣದ ರೇಟ್ ಎಷ್ಟಿದೆ, ಎಲ್ಲದಕ್ಕೂ ಸಮಯಕ್ಕೆ ಅನುಸಾರವಾಗಿ ಅದರ ದರ ಏರುವಂಥದ್ದು ಸಹಜ. ಈಗಿನ ಸ್ಥಿತಿಗತಿಯಲ್ಲಿ ನಮಗೆ ಆದಂತ ಕೆಲವೊಂದು ಏನು ಈ ಹಿಂದೆ 4 ತಿಂಗಳ ಹಿಂದೆ ಕಟ್ಟುನಿಟ್ಟಿನ ಕಾನೂನಾತ್ಮಕವಾಗಿ ನಾವು ಸಹ ಒಂದು ಲೀಗಲ್ ಆಗಿ ಮಾಡಬೇಕು ಇಚ್ಛಾಶಕ್ತಿಯಿಂದ ನಾವು ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಎಲ್ಲಾ ಜಿಲ್ಲೆಯಲ್ಲಿರುವಂತಹ ಕೆಂಪು ಕಲ್ಲನ್ನು ಸಂಪರ್ಕ ಮಾಡಿ ಎಲ್ಲರೂ ದಾಖಲಾತಿಯನ್ನು ಮಾಡಿ ನಾವು ಮಾಡುವಂತ ಒಳ್ಳೆ ರೀತಿಯಲ್ಲಿ ಮಾಡುವ ಇಚ್ಛಾಶಕ್ತಿಯ ಪ್ರಕಾರ ನಾವು ಎಲ್ಲರೂ ಸರ್ಕಾರಕ್ಕೆ ರಾಜಧನವನ್ನು ಕಟ್ಟಿ ಕಾನೂನಾತ್ಮಕ ಮಾಡ್ತಿದ್ವಿ. ಅವಾಗ ಒಂದು ಸ್ವಲ್ಪ 10 ರೂಪಾಯಿ ಒಂದು ಕಲ್ಲಿಗೆ ಜಾಸ್ತಿ ಆಗೋದು ಸಹಜ, ಅದು ಮಾರ್ಕೆಟ್ನಲ್ಲಿ ಇರುವಂತದ್ದು. ನಾವು ಏಕೆ ಇಷ್ಟೊಂದು ರೇಟ್ ಜಾಸ್ತಿ ಮಾಡಿ ಈ ರೀತಿ ಎಲ್ಲ ಮಾಡಿಲ್ಲ, ಇದು ವಾಸ್ತವಾಂಶ. ಅದು ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮನ್ನು ಬಿಟ್ಟು ಇರುವಂತ ಎಷ್ಟೋ ಗೋರೆಗಳಿದೆ. ಎಷ್ಟೋ ಜನ ಕೆಂಪುಗಲ್ಲ ಗೋರೆ ಮಾಡಿದವರು, ಎಷ್ಟು ಬಂದ್ ಮಾಡಿ ಲಾಸ್ ಆದವರೇ ಜಾಸ್ತಿ. ಎಲ್ಲ ಗಾಡಿಯನ್ನು ನಾವು ಶ್ರೀರಾಮ್ ಫೈನಾನ್ಸ್ ಇಂದ ತೆಗೆದು ಅವರಿಗೆ ಬಿಟ್ಟವರೇ ಜಾಸ್ತಿ. ನೀವು ಗೊತ್ತಿರ್ಬೋದು, ಕೆಂಪುಗಲ್ಲ ಉದ್ಯಮದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಮಾಡಿದ್ದಾರೆ ಅಂತ ಯಾರು ನಮಗೆ ತೋರಿಸ್ಕೊಳ್ಳುವಂಥದ್ದು ನೋಡಿ. ಇಲ್ಲ, ತುಂಬಾ ಕಷ್ಟ ಇದೆ ಸರ್, ಹಾಗಿಲ್ಲ, ತುಂಬಾ ಕಷ್ಟ ಇದೆ. ಮತ್ತೊಂದು ಕ್ವಾಲಿಟಿ 100 ಕಲ್ಲು ನಾವು ತೆಗೆದಾಗ ನಮಗೆ ಸಿಕ್ಕುವಂಥದ್ದು ಕೇವಲ ಅದರಲ್ಲಿ ಒಂದು 40%, 35% ಸಿಗುವಂಥದ್ದು ಭಾರಿ ವೇಸ್ಟ್ ಆಗಿ ಹೋಗ್ತದೆ. ಆ ವೇಸ್ಟ್ ಆಗಿ ಹೋದ ಜಾಗಕ್ಕೂ ಸಹ ಕೆಲಸ ಮಾಡಿದ್ರೆ ನಾವು ಸಂಬಳ ಕೊಡ್ಲೇಬೇಕಾಗ್ತದೆ. ಅದು ಕ್ವಾಲಿಟಿ ಸಿಗ್ಲಿಲ್ಲ ಅಂತ ಹೇಳಿ ಅವರಿಗೆ ಸಂಬಳ ಕೊಡ್ಲಿಕ್ಕೆ ಇರಲಿಕ್ಕೆ ಆಗುದಿಲ್ಲ. ಇದೆಲ್ಲ ನಮ್ಮ ಸಮಸ್ಯೆ. ಇದನ್ನ ಎಲ್ಲ ನಾವು ನಿಮಗೆ ಹೇಳ್ಬೇಕಾಗ್ತದೆ. ನಮ್ಮಲ್ಲಿ ತುಂಬಾ ಸಮಸ್ಯೆ ಇದೆ, ಸಮಸ್ಯೆ ಇಲ್ಲ ಅಂತ ಇಲ್ಲ. ಹಾಗಾಗಿ ಇನ್ನು ಮುಂದಕ್ಕೆ ನಿಮ್ಮಲ್ಲಿ ವಿನಂತಿ ಇಷ್ಟೇ, ಈಗ ನಾವು ಹೇಳಿದಾಗೆ ನೋಡಿ, ಲಾರಿಯ ಸಮಸ್ಯೆ ಬರ್ತದೆ. ಲಾರಿಯವರಿಗೆ ಡ್ರೈವರ್ಗೆ ಸಂಬಳ ಉಂಟು, ಲೋಡರ್ಸ್ಗೆ ಒಂದು ಸಂಬಳ ಉಂಟು. 4 ಲೋಡ್ ಹೊಡೆದಾಗ ಅವನಿಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ತಿತ್ತು. ಈಗ ಅವನು 1 ಲೋಡ್ ತೆಗೆದುಕೊಂಡಾಗ ಅವರಿಗೆ ಸಂಬಳ ಕೊಡುವಂತ ಕೊಡ್ಲೇಬೇಕಲ್ಲ. ಆಗ ಒಂದು 2-3 ರೂಪಾಯಿ ಜಾಸ್ತಿ ಇಟ್ಟಿರ್ಬೋದು. ಈಗ ನಾವು ಹೇಳಿದಾಗೆ ಎಲ್ಲಾ ಜಿಲ್ಲೆಯಲ್ಲಿ ಸಂಪರ್ಕ ಮಾಡಿ ಎಲ್ಲರಿಗೆ ಕಾನೂನಾತ್ಮಕ ರೀತಿಯಲ್ಲಿ ಮಾಡುವತ್ತಿಗೆ ದಾಖಲಾತಿಯ ಬಗ್ಗೆ ಸಹಾಯವನ್ನು ಮಾಡ್ತಿದ್ವಿ. ಎಲ್ಲರದು ಆದಾಗ ಪೂರೈಕೆ ಜಾಸ್ತಿ ಆದಾಗ ಬೇಡಿಕೆ ಕಮ್ಮಿ ಆಗ್ತದೆ, ಅವಾಗ ರೇಟ್
ತನ್ನಷ್ಟಿಗೆ ಇಳಿತದೆ. ಅದಕ್ಕೇನು ಇದಿಲ್ಲ. ನಾವು ಇವತ್ತೇ ಗೆರೆ ಹಾಕಿ ನೀನು 60 ರೂಪಾಯಿ 55 ರೂಪಾಯಿಗಳು ಹಾಗೆ ಇಲ್ಲ. ನಮ್ಮ ಕ್ವಾಲಿಟಿ ಅದನ್ನ ನೋಡಿ ಪಾರ್ಕಿಂಗ್ ಮಾಡಿ ಕೊಡ್ತಾರೆ. ಮತ್ತೆ ಅಲ್ಲಿ ಮಧ್ಯವರ್ತಿಗಳಿದ್ದಾರೆ, ಯಾರ್ಯಾರು ರೂಮರ್ ಇದೆ ಅಷ್ಟಿದೆ ಇಷ್ಟಿದೆ, ಅಷ್ಟು ಇಲ್ಲ ಸರ್, ನಿಜವಾಗಿ ಅಷ್ಟಿಲ್ಲ. ನಮ್ಮ ಕಷ್ಟ ಕಾರ್ಪಣ್ಯಕ್ಕೆ ಎಷ್ಟು ಸ್ಪಂದನೆ ಆಗಿ ಆ ರೀತಿಯನ್ನ ಮಾಡ್ತಿದ್ವಿ ನೋಡಿ. ಈಗ ನಿಮ್ಗೆ ಗೊತ್ತಿರ್ಬೋದು 5 ತಿಂಗಳ ಹಿಂದೆ ಇದ್ದಂತ ರೇಟ್ ಈಗ ಉಂಟಾ? ಈಗಿಲ್ಲ. ಯಾಕಾಯ್ತು? ಸ್ವಲ್ಪ ಜಾಸ್ತಿ ಇತ್ತು. ನಮ್ಮಲ್ಲೆಲ್ಲ ಈಗ ಪರವಾನಿಗೆ ಕಲ್ಲು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಕಡಿಮೆ ಆಗ್ತದೆ. ಇನ್ನೊಂದು 2 ತಿಂಗಳಿಂದ ಕಡಿಮೆ ಆಗ್ತದೆ. ಏನ್ ನಾವು ಹೀಗೆ ಮಾಡಿ ಗೆರೆ ಹಾಕಿ ಅವತ್ತು ಉಸುರು ಮಾಡುವ ಸ್ಥಿತಿಯಲ್ಲ. ಮತ್ತೊಂದು ತಿಳ್ಕೊಳ್ಳಿ ಸ್ವಾಮಿ, ಎಲ್ಲ ಅಂಗಡಿಯಿಂದ ಒಂದು ವಸ್ತುವನ್ನು ಪರ್ಚೇಸ್ ಮಾಡಿದಾಗ ಹಣ ಕೊಟ್ಟೇ ಅಲ್ಲಿ ತರುವಂತದ್ದು ನಿಮಗೆ ಗೊತ್ತಿರ್ಬೋದು. ಈಗ ನಮ್ಮ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೇಗೆ ಗೊತ್ತುಂಟ, ಬಿಲ್ಡರ್ಸ್ಗೆ ಫೋನ್ ಮಾಡಿದ್ರೆ ನಾನು ಕಲ್ಲನ್ನು ತಂದಿರ್ತೀನಿ, ನನಗೆ ಅದರ ಪೇಮೆಂಟ್ ಸಿಗೋದು ಯಾವಾಗ? 15 ದಿನ ಬಿಟ್ಟು 1 ತಿಂಗಳು ಬಿಟ್ಟು ಸಿಗುವಂಥದ್ದು. ಆ ಟೈಮಲ್ಲಿ ಅವ್ರು ಹೇಳ್ತದ್ದು ಕ್ವಾಲಿಟಿ ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ. ನಾವು ಹೇಳಿದಂತ ರೇಟ್ ಅಲ್ಲಿ ಯಾರು ಕೊಡೋದಿಲ್ಲ, ಅದ್ರಲ್ಲಿ ಇರ್ತದೆ. ನಿಮಗೆ ಗೊತ್ತುಂಟು, ನಮಗೆ ಗೊತ್ತುಂಟು, ಅವರಲ್ಲ. ಹಾಗಾಗಿ ನಾವು ಹೊಂದಿಕೊಂಡು ಮಾಡ್ತಾ ಇದೀವಿ. ಹಾಗಾಗಿ ನಾವು ಯಾವುದೇ ಗೆರೆ ಹಾಕಿ ಇಷ್ಟ ಅಂತ ವಸೂಲು ಮಾಡುವಂಥದ್ದಲ್ಲ. ಜಾಗ ದೂರದಿಂದ ಬಂದಾಗ ಸ್ವಲ್ಪ ಜಾಸ್ತಿ ಆಗ್ತದೆ, ಹತ್ತಿರದಿಂದ ಸ್ವಲ್ಪ ಕಮ್ಮಿ ಆಗ್ತದೆ. ಇನ್ನು ರೇಟ್ ಕಮ್ಮಿ ಆಗ್ತದೆ, ಕಮ್ಮಿ ಆಗಲ್ಲ ಅಂತ ಹೇಳೋದಿಲ್ಲ. ಅದು ಇನ್ನು ಪರವಾನಿಗೆ ಆದಾಗ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ನಿಮ್ಮಲ್ಲಿ ವಿನಂತಿ ಇಷ್ಟೇ, ನಾವೇನು ಆ ರೀತಿಯ ಒಂದು ಸಾಗಾಟ ವೆಚ್ಚ ಬಿಡಿ, ನೀವು ಕೋರೆಯಿಂದ ಎಷ್ಟಕ್ಕೆ ಕಲ್ಲು ಸರ್ ಇದನ್ನು ಹೇಳುವ ಒಂದು ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಗಲಿಲ್ಲ. ಯಾವಂಥದ್ದು ಈ ಕಠಿಣ ನಿಯಮಗಳು ಈ ಹಿಂದೆ ಇರ್ಲಿಲ್ವಾ ಅನ್ನೋದು. ಸರ್, ನಿಯಮಗಳು ಈ ಹಿಂದೆ ಕೂಡ ಇತ್ತು, ಅದರ ಅನುಷ್ಠಾನ ಆಗಿರ್ಲಿಲ್ಲ. ನೀವು ಗಮನಿಸಬಹುದು ಸರ್, ಸಾಧಾರಣ ಒಂದು 15 ವರ್ಷದ ಹಿಂದೆ ಹೊಯ್ಗೆಯನ್ನು ಹೇಗೆ ತೆಗಿತಿದ್ದೇವೆ, ಹೊಯ್ಗೆಗೆ ಅಲ್ಲಿ ಯಾವುದೇ ರಾಜಧನವನ್ನ ಕಟ್ತಾ ಇರಲಿಲ್ಲ. ಹೊಯ್ಗೆಯಲ್ಲಿ ಲೋಡ್ ಮಾಡಿಕೊಂಡು ಲಾರಿಯವರು ಬರ್ತಾ ಇದ್ರು. ಅವರ ಸಾಗಾಟ ವೆಚ್ಚ ಮತ್ತು ಲೋಡ್ ಅಂಡ್ ಲೋಡ್ ವೆಚ್ಚ ಬಿಟ್ಟರೆ ಬೇರೆ ಇರಲಿಲ್ಲ. ಈ ಕಲ್ಲು ಕೂಡ ಹಾಗೇನೆ ಇತ್ತು. ಆದರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಇಡೀ ದೇಶಕ್ಕೆ ಒಂದೇ ಗಣಿ ನಿಯಮಗಳಿರುವುದು, ಅದು ಎಲ್ಲ ರಾಜ್ಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಿರಲಿಲ್ಲ. ಇತ್ತೀಚೆಗೆ ಅನುಷ್ಠಾನ ಆಗ್ತಾ ಇದೆ, ರಾಜಧನ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಹಂತದಲ್ಲಿ ಎಲ್ಲವೂ ಕಾನೂನಿನ ಚೌಕಟ್ಟಿನ ಒಳಗೆ ನಿಯಮ ಮೀರದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ನೀವು 4 ತಿಂಗಳಿಂದ ಗಮನಿಸಿದಾಗೆ ಈ ಹಿಂದೆ ಕೂಡ ಈ ನಿಯಮಗಳಿದ್ದು, ಹೊಸದಾಗಿ ನಿಯಮಗಳನ್ನು ಹೇರಿದ್ದಲ್ಲ. ಇದನ್ನೆಲ್ಲವನ್ನ ಕಾನೂನಿನ ಚೌಕಟ್ಟಿನ ಒಳಗೆ ತಂದಾಗ, ತೆರಿಗೆ ವ್ಯಾಪ್ತಿಯ ಒಳಗೆ ತಂದಾಗ ಸಹಜವಾಗಿ ಗ್ರಾಹಕರಿಗೆ ಇದರ ವೆಚ್ಚ ಜಾಸ್ತಿ ಆಗ್ತದೆ. ನೀವು ಕೇಳಿದ ಇನ್ನೊಂದು, ನೀವು ಸಾಗಾಟ ವೆಚ್ಚ ಬಿಡಿ, ನಮ್ಮ ಕೋರೆಗಳಲ್ಲಿ ಎಷ್ಟು ದರ ನಿಗದಿಪಡಿಸಿದ್ದಾರೆ ಅದನ್ನು ನಮ್ಮ ರವಿಶಂಕರ್ ಅವರು ಮಾಡಿಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಮುಂದೆ ಮಾಡಿ. ಈಗ ಮುರಕಲ್ಲು ನಮಗೆ 1 ಎಕರೆಗೆ ನಾವು ಲೀಸ್ ಮಾಡಿದಾಗ ನಮಗೆ ಸರ್ಕಾರಕ್ಕೆ 16,000 ಟನ್ ಮುರಕಲ್ಲನ್ನು ತೆಗಿಲಿಕ್ಕೆ, ಅಂದ್ರೆ 5,28,000 1 ಎಕರೆ ಪ್ರದೇಶದಲ್ಲಿ ಮುರಕಲ್ಲನ್ನು ತೆಗಿಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಅದು ಅದರಲ್ಲಿ 5,28,000 ಇಟ್ಟಿಗೆ 1 ಎಕರೆಗೆ 16,000 ಟನ್ ಅಂತೆ. ಅದನ್ನು ನಾವು ಒಂದು ಮುರಕಲ್ಲು 30 kg ಭಾರ ಬರ್ತದೆ. ಹಾಗೆ 5,28,000 ಇಟ್ಟಿಗೆ ಬರ್ತದೆ. ಅದರಲ್ಲಿ ಒಳ್ಳೆಯ ಕಲ್ಲು ಮತ್ತು ದ್ವಿತೀಯ ದರ್ಜೆಯ ಕಲ್ಲು ಅಂತ 2 ವಿಧದ ಕಲ್ಲುಗಳು ಬರ್ತದೆ. ಕಲ್ಲುಗಳಿಗೆ 2 ಕಲ್ಲುಗಳಿಗೂ ನಮಗೆ ಉತ್ಪಾದನಾ ವೆಚ್ಚ ಒಂದೇ ಆಗಿರ್ತದೆ. ಒಂದು ಕ್ವಾರಿಯಲ್ಲಿ ನಾವು ದಿವಸಕ್ಕೆ 2,000 ಕಲ್ಲಿನ ಪ್ರೊಡಕ್ಷನ್ ಅನ್ನ ನಾರ್ಮಲ್ ಆಗಿ ಮಾಡ್ತಾರೆ, ಮ್ಯಾಕ್ಸಿಮಮ್ ಅಂದ್ರೆ. ಅದನ್ನು ನಾವು ತಗೊಂಡಾಗ ಒಂದು ಕಲ್ಲಿಗೆ ಅದನ್ನ ಮೆಷಿನ್ ಕಟ್ಟಿಂಗ್ ಮಾಡ್ಲಿಕ್ಕೆ ಮತ್ತೆ ಅದನ್ನು ಎಬ್ಬಿಸಿ ಕೊಡ್ಲಿಕ್ಕೆ ಎಲ್ಲ ಲೇಬರ್ ಕಾಸ್ಟ್ ಒಂದು ಕಲ್ಲಿಗೆ 5 ರೂಪಾಯಿ ಬೀಳ್ತದೆ. ಅದರ ಜೊತೆಗೆ ಫ್ಯೂಯಲ್ ಕಾಸ್ಟ್ ಒಂದು ಕಲ್ಲಿಗೆ 3 ರೂಪಾಯಿ ಬೀಳ್ತದೆ. ಅದರ ಜೊತೆಗೆ ನಮಗೆ JCB ಅದಕ್ಕೆ ಲೆವೆಲಿಂಗ್ ಬೇಕಿರ್ತದೆ, ಅದು ಒಂದು ಕಲ್ಲಿಗೆ ನಮಗೆ 2 ರೂಪಾಯಿ. ಮೇಂಟೆನೆನ್ಸ್ ಕಾಸ್ಟ್ 3 ರೂಪಾಯಿ. ಮತ್ತೆ ನಮ್ಮ ಅದಕ್ಕೆ ಮೆಷಿನರಿಗೆ ಒಂದು ಬ್ಲೇಡ್ ಬರ್ತದೆ, ಅದು ಒಂದು ಕಲ್ಲಿಗೆ 1 ರೂಪಾಯಿನಷ್ಟು ನಮಗೆ ಕಾಸ್ಟ್ ಬೀಳ್ತದೆ. ಹಾಗೆ ನಮ್ಮ ಸ್ಟಾಫ್ ಮ್ಯಾನೇಜ್ಮೆಂಟ್ ಸಾಲರಿಗೆ 1 ರೂಪಾಯಿ ಒಂದು ಕಲ್ಲಿಗೆ. ಆಫೀಸ್ ರೆಂಟ್, ಸ್ಟಾಫ್ ಮೇಂಟೆನೆನ್ಸ್ ಸ್ಟಾಫ್ 1 ರೂಪಾಯಿ. ರಾಯಲ್ಟಿ, ಗವರ್ಮೆಂಟ್ಗೆ ನಾವು ರಾಯಲ್ಟಿ ಕಟ್ತಾ ಇದ್ದೇವೆ, ಅದು ಒಂದು ಕಲ್ಲಿಗೆ 2 ರೂಪಾಯಿ 80 ಪೈಸೆ ಬೀಳ್ತದೆ. ಅದ ನಂತರ ನಮ್ಮ ಲೀಸ್, ನಾವು ಯಾವ ಕೃಷಿಕನಿಂದ ನಾವು ಕಲ್ಲು ತೆಗೆಯಲಿಕ್ಕೆ ಕೃಷಿ ವಿಭಾಗದಲ್ಲಿ ಕಲ್ಲು ತೆಗೆಯಲಿಕ್ಕೆ 3A ಲೀಸಿಗೆ ಪಡ್ಕೊಳ್ತೇವೆ, ಅದು ಒಂದು ಕಲ್ಲಿಗೆ 4 ರೂಪಾಯಿ 70 ಪೈಸೆ ಬೀಳ್ತದೆ. ಅದ ನಂತರ ನಮ್ಮ ಪ್ರೊಜೆಕ್ಟ್ ಆದ ನಂತರ ನಾವು ಮಣ್ಣು ಫಿಲ್ಲಿಂಗ್ ಮಾಡ್ಲಿಕ್ಕೆ ಮೊದಲು ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಪ್ರೊಜೆಕ್ಟ್ ಆದ ಕೂಡಲೇ ನಾವು ಎದ್ದು ಹೋಗ್ತಾ ಇದ್ವಿ. ಈಗ ಅದನ್ನು ಮಣ್ಣು ಫಿಲ್ ಆದ ನಂತರ ಪುನಃ ಅವರೇ ಬಂದು, ಯಾರು ಲೈಸೆನ್ಸ್ ಕೊಟ್ಟಿದ್ದಾರೆ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಫೈಲ್ ಕ್ಲೋಸ್ ಮಾಡಬೇಕು.
ಹಾಗಾಗಿ ಅದು ಮಾಡ್ಲೇಬೇಕಾಗ್ತದೆ. ಅದನ್ನು ನಾವು ಮಾಡ್ತೇವೆ. ಅದು ಒಂದು ಕಲ್ಲಿನ ಜಾಗಕ್ಕೆ 3 ರೂಪಾಯಿ ಅದು ಬೀಳ್ತದೆ. ಒಟ್ಟು ನಮಗೆ ಕ್ವಾರಿಯಲ್ಲಿ 28 ರೂಪಾಯಿ ಉತ್ಪಾದನಾ ವೆಚ್ಚ ಕ್ವಾರಿಯಲ್ಲಿ ಆಗ್ತದೆ. ಸರಿ, 28 30 ರೂಪಾಯಿ ಇಟ್ಕೊಳ್ಳೋ. ಅದು ನೀವೇ ಜಾಸ್ತಿ ಹಾಕಿದ್ದೀರಿ ನಮ್ಗೆ ಗೊತ್ತು. ಆದ್ರೆ 20,000 ನಿಮ್ಗೆ ಸಾಗಾಟ ವೆಚ್ಚ ಬೇಕು ಅವರಿಗೆ. ಸಾಗಾಟ ವೆಚ್ಚದ ಫಲ 1,000 ಕಲ್ಲಿಗೆ 3,000 ಆಯ್ತು ನಿಮ್ಮ ಲೆಕ್ಕದಲ್ಲಿ. ಹೌದೌದು. ಸಾಗಾಟ ವೆಚ್ಚ 20,000 ನಾನು ಆಗಲೇ ತಮ್ಮ ಗಮನಕ್ಕೆ ತಂದೆ. ನಾನು 350 ಕ್ವಾರಿಗಳಿದ್ದಲ್ಲಿ 55 ಕ್ವಾರಿಗಳು ಕಾರ್ಯಾಚರಿಸ್ತೇವೆ. ಈಗ ಲಾರಿಗಳು ಅದೇ ಇದೆ. ಆ ಲಾರಿಗಳು ಅದು ಕಲ್ಲು ಸಾಗಾಟಕ್ಕೆ ಮಾಡಿದಂಥ ಲಾರಿಗಳನ್ನು ಉಳಿದ ಇದು ಸಾಗಾಟ ಮಾಡಲಿಕ್ಕೆ ಆಗುವುದಿಲ್ಲ. ಆ ಲಾರಿಗಳಿಗೆ 4 ಟ್ರಿಪ್ ಹೊಡಿತಿದ್ದವರು 1 ಟ್ರಿಪ್ಪಲ್ಲಿ. ಆವಾಗ ಡ್ರೈವರ್ ಸಂಬಳ ಇರಲಿ, ಲೋಡ್ ಅನ್ಲೋಡ್ ಇರಲಿ, ಅವರ ಎಲ್ಲವೂ ಟ್ಯಾಕ್ಸ್ಗಳು ಅದರಲ್ಲೇ ಬಂತು. ಮತ್ತೆ ಇದು ನಮಗೆ ಬರದೇ ಇದ್ದರೂ ಅವರನ್ನು ಕೂಡ ಇಲ್ಲಿ ಗಮನಿಸಬೇಕು. ನಾನು ಇದನ್ನೇ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇರುವಂಥದ್ದು. ಹೆಚ್ಚು ಕಠಿಣ ನಿಯಮಗಳು ಅಂತ ಯಾಕೆ ಹೇಳಿದೆ ಅಂದರೆ, ಈ ಕಠಿಣ ನಿಯಮಗಳಿಂದಾಗಿ ಈಗ 55 ಕ್ವಾರಿಗಳಿರೋದು. ಇದು 300ವರೆಗೆ ಬಂದಾಗ ಒಂದೊಂದು ಗಾಡಿ ಅವರಿಗೆ 3-4 ಲೋಡ್ ಸಿಗ್ತದೆ. ಈ ಹಿಂದೆ ಏನು ಸಿಗ್ತಿತ್ತು ಅದು ಸಿಗ್ತದೆ. ಈಗಿನ ಕಠಿಣ ನಿಯಮಗಳಿಂದಾಗಿ ಎಲ್ಲ ಜಾಗಗಳಿಗೂ ಪರ್ಮಿಷನ್ ಆಗ್ತಾ ಇಲ್ಲ. ಇದು ಆದಾಗ ಇನ್ನೊಂದು 1-2 ತಿಂಗಳಲ್ಲಿ ಇನ್ನೊಂದು 25 ಬಾಕಿ ಇದೆ ಗಣಿ ಇಲಾಖೆಯಲ್ಲಿ ಕಾರ್ಯಾನುಮತಿ ಸಿಗೋದಕ್ಕೆ. ಇದೆಲ್ಲ ಸಿಕ್ಕಿದಾಗ ಮತ್ತಷ್ಟು ಸ್ವಲ್ಪ ಸರಳೀಕರಣ ಮಾಡಿ ಅಂತ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಆದರೆ ನಿಯಮಗಳು ಸ್ವಲ್ಪ ಯಾವಾಗ 2D ಅನ್ನು ತೆಗೆದ್ರೆ ನಿಯಮಗಳು ಮತ್ತಷ್ಟು ಬಿಗಿ ಮಾಡಿದ್ರು. ಇದು ಸಮಸ್ಯೆ ಆಗಿರುವಂಥದ್ದು. ಇಲ್ಲಿ ನೀವು 20 ರೂಪಾಯಿ ಬೇಕಾ ಅಂತ ಕೇಳಿದಾಗ ಇದರಲ್ಲಿ ಮಧ್ಯವರ್ತಿಗಳು ಇದ್ದಾರೆ. ಟ್ರಾನ್ಸ್ಪೋರ್ಟ್ ನೇರವಾಗಿ ಅವರು ತಂದು ಆಗ್ತಾ ಇಲ್ಲ. ಮಧ್ಯವರ್ತಿಗಳು ಕೂಡ ಇದರಲ್ಲಿ ಇದ್ದಾರೆ. ಮತ್ತೆ ಈ ಒಂದು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ. ಲಾರಿಗಳಿಗೆ ಹೀಗೆ ಅಂತ ಆದ್ರೆ ಡಿಮಾಂಡ್ ಇದೆ ಅಲ್ವಾ? ಈಗ ಇಲ್ಲಿ ಉತ್ಪಾದನೆ ಆಗ್ತಾ ಉಂಟು, ಡಿಮಾಂಡ್ ಕೂಡ ಇದೆ. ಹಾಗಿರುವಾಗ ಇಲ್ಲಿ ನಿಮ್ಗೆ ರೇಟ್ ದರ ನಿಮ್ಗೆ ಯಾವ ರೀತಿಯಲ್ಲಿ ಅದು ನೀವು ಹೆಚ್ಚಳದು ಅದಕ್ಕೆ ನಮ್ಗೆ ಸ್ಪಷ್ಟನೆ ಸಿಗ್ತಾ ಇಲ್ಲ. ಇದರಲ್ಲಿ ಲಾರಿಗಳ ಬಗ್ಗೆ ಮಾತಾಡ್ತೇವೆ, ನಾವು ಮಾತಾಡ್ತಿರೋದು ಕಲ್ಲಿನ ದರದ ಬಗ್ಗೆ. ಕಲ್ಲಿನ ದರದ ಬಗ್ಗೆ ನಮಗೆ ನೋಡಿ 28ರಿಂದ 30 ರೂಪಾಯಿ ಕಾಸ್ಟ್ ಬೀಳ್ತದೆ ಪರಕಾಲ. ಅದನ್ನು ನಾವು ಈಗ ಜಿಲ್ಲಾಧಿಕಾರಿ ಅವರಿಗೆ ಸಹ ಕೊಟ್ಟಿದ್ದೇವೆ. ಅದು ಎಷ್ಟು ಖರ್ಚು ವೆಚ್ಚ ಆಗ್ತದೆ ಅಂತ ನಾವು ಕೊಟ್ಟಿದ್ದೇವೆ. ಲಾರಿಯನ್ನ ನೋಡಿ, ನಮ್ಮ ಇದೀಗ ನಾವು ಕ್ವಾರಿದ್ದು ಹೇಳ್ತಾ ಇದ್ದೇವೆ. ಅದ ನಂತರ ಲಾರಿಯವರು ಈಗ 2 ಟೈಪ್ LCV. ಒಂದೇ ನಿಮಿಷ, LCV ಮತ್ತು ಹೆವಿ ಲಾರಿ 2 ಬರ್ತದೆ. ಒಂದು ಲಾರಿಯಲ್ಲಿ 300 ಕಲ್ಲು ತಗೊಂಡು ಹೋಗ್ತಾರೆ, ಇನ್ನೊಂದು ಲಾರಿಯಲ್ಲಿ 500 ತಗೊಂಡು ಹೋಗ್ತಾರೆ. ಆ 300 ಕಲ್ಲಿನವರು ಒಂದು ಕಲ್ಲಿಗೆ ಇಷ್ಟ ಅಂತ ಅದನ್ನು ಕಿಲೋಮೀಟರ್ಗೆ ಅವರು ಚಾರ್ಜ್ ಮಾಡ್ತಾರೆ. ಈಗ ನಮ್ಗೆ ಉತ್ಪಾದನಾ ವೆಚ್ಚ 30 ಇರೋದ್ರಿಂದ ನಮ್ಗೆ ಅದೊಂದು 3 ರೂಪಾಯಿ 4 ರೂಪಾಯಿ ನಮ್ಮ ಲಾಭಾಂಶವನ್ನು ಸೇರಿ ನಾವು ಅದನ್ನು ಮಾರಾಟ ಮಾಡ್ತೇವೆ. ಆ ಮಾರಾಟ ಆದ ನಂತರ ಅವರು ಕಿಲೋಮೀಟರ್ಗೆ ಇಷ್ಟು ಅಂತ ಅವರು ಚಾರ್ಜ್ ಮಾಡಿ ಅವರ ದರವನ್ನು ಅವರೇ ಫಿಕ್ಸ್ ಮಾಡಿಕೊಡ್ತಾರೆ. ಯಾರು? ಲಾರಿ ಓನರ್ಸ್. ನಿಮಗೆ ಸ್ಪಷ್ಟತೆ ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರದೇಶ ಕಮ್ಮಿ ಆಗಿದೆ. ಹೌದು ಅಲ್ವಾ? ಹೌದು. ಈಗಾಗಲೇ ಹೊರ ರಾಜ್ಯಕ್ಕೆ ಇಲ್ಲಿಂದ ಸಿಮೆಂಟ್ ಬಳಕೆಗೆ ಹೋಗ್ತಾ ಇದೆ. ಅದರ ಬಗ್ಗೆ ನೀವು ಯಾಕೆ ಮಾತಾಡೋದು? ಈಗ ಹೊರ ರಾಜ್ಯಕ್ಕೆ ಹೋಗ್ತಾ ಇರುವುದು ಅದು ಮುರಕಲ್ಲು ಅಲ್ಲ. ಮುರಕಲ್ಲಿಗೆ 2017ರಿಂದ ಕೇಂದ್ರ ಸರ್ಕಾರವನ್ನು ನಿಯಮ ಮಾಡಿದೆ. ಅದರಲ್ಲಿ ಖನಿಜಾಂಶ 20ಕ್ಕಿಂತ ಹೆಚ್ಚು ಯಾವುದು ಇದೆ ಅದು ಅಲ್ಯೂಮಿನಿಯಂ ಬಾಕ್ಸೈಟ್ ಅಂತ ತೀರ್ಮಾನ ಆಗಿ ನಾವು ಈಗ ಕೆಂಪು ಕಲ್ಲನ್ನ 3Aಯಲ್ಲಿ ತೆಗೀಲಿ, ಯಾವುದರಲ್ಲೂ ತೆಗೀಲಿ, ಅದನ್ನು ನಮ್ಮ NITಕೆಗೆ ಮಣ್ಣು ಟೆಸ್ಟ್, ಆ ಕಲ್ಲನ್ನ ಟೆಸ್ಟ್ ಮಾಡಿ ಅದರಲ್ಲಿ ಅಲ್ಯೂಮಿನಿಯಂ ಅಂಶ 20ಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಅದನ್ನ ಮುರಕಲ್ಲು ಅಂತ ಹೇಳಿ ಮುರಕಲ್ಲು ನಾವು ತೆಗಿಬಹುದು. ಹಾಗಾಗಿ ನಾವು ಆ ಮುರಕಲ್ಲು ಮಾಡ್ತಾ ಇದ್ದೇವೆ. ನೀವು ಏನು ಹೇಳ್ತಾ ಇದ್ದೀರಿ ಅದು ಮುರಕಲ್ಲು ಅಲ್ಲ, ಅದು ಒಂದು ಅದಿರು ಅಲ್ಯೂಮಿನಿಯಂ. ಅದನ್ನು ಅವರು ಸಪರೇಟ್ ಅದಕ್ಕೆ ಬೇರೆ ಪರವಾನಗಿ ಇದೆ, ಅದರಲ್ಲಿ ತಗೊಂಡು ಹೋಗ್ತಿದ್ದಾರೆ. ಹೇಳ್ತೀರಿ ರಿಪೋರ್ಟ್ ಹೇಳ್ತಾ ಇದೆ, ನೀವು ಹೇಳ್ತೀರಿ ಅದಿರು ಅಂತ. ರಿಪೋರ್ಟ್ ಹೇಳ್ತಾ ಇದೆ ಅದು ಅದಿರಲ್ಲ ಅಂತ ಹೇಳ್ತಾರೆ. ಇವತ್ತು ನೀವು ಸುಮ್ಮನೆ ತಪ್ಪು ಮಾಹಿತಿ ಕೊಡ್ಬೇಡಿ. ಇವತ್ತು ಎಲ್ಲ ಮಣ್ಣು ಹೋಗುದು ನಿಮ್ಮ ಮುರಕಲ್ಲಿನಿಂದ. ನಿಮ್ಮ ಹತ್ರ ಕೆಲವರ ಕಾಂಟ್ರಾಕ್ಟ್ ಇಲ್ವಾ? ಎಷ್ಟು ಮಂದಿ ಹತ್ರ ಇಲ್ಲ ನಿಮ್ಮ ಲೈಸೆನ್ಸ್? ಒಂದು ಲೈಸೆನ್ಸ್ ಇರುವವರ ಹತ್ರ ಎಷ್ಟು ಮಂದಿ ಹತ್ರ ಆ ಮುರಕಲ್ಲು ಹೊರ ರಾಜ್ಯಕ್ಕೆ ಹೋಗುವಂತ ಲೈಸೆನ್ಸ್ ಇಲ್ಲ? ನಮ್ಮ ಹತ್ರ ಪಟ್ಟಿ ಇದೆ. ಆದ್ರೆ ಅದೇ ಕೋರೆಯಿಂದ ಹೋಗುವಂತದ್ದಲ್ವಾ? ಅದೇ ಕೋರೆಯಿಂದ ಹೋಗುದಿಲ್ಲ ಅಲ್ಲ, ಅದು ಕೋರೆಯಿಂದ ಅದಕ್ಕೆ ಬೇರೆಯಾದ ಲೀಸ್ ಪಡ್ಕೊಳ್ತಾರೆ. ಅದು ನಮ್ಗೆ 3Aಯಲ್ಲಿ ಮಾಡ್ಲಿಕ್ಕೇನೆ ಬರುದಿಲ್ಲ.
ಅದಕ್ಕೆ ಕನಿಷ್ಠ 2 ಎಕರೆ ಜಾಗ ಈಗ ಬೇಕು. ಬರೋದಿಲ್ಲ, ಹೊಸ ಮೊದಲು ಬರುದಿಲ್ಲ, ಅದಕ್ಕೆ ಕನ್ವರ್ಟ್ ಆಗುತ್ತೆ. ನಾವು ಹೇಳಿದ್ರೆ ನೀವು ಕೇಳುದಿಲ್ಲ, ನಾವೆಂತ ಮಾಡುದು? ಕನ್ವರ್ಟೆಡ್ ಲ್ಯಾಂಡ್ ಆಗಿರ್ಬೇಕು, ಅದನ್ನೆಲ್ಲ ಮಾಡಿ ಅದೊಂದು ಸಪರೇಟ್. ಈ ಮುರಕಲ್ಲು 3A ನಾವು ತೆಗಿತೇವೆ ನೋಡಿ ಕೃಷಿ, ಆ ಉದ್ದೇಶದಲ್ಲಿ ಬರುವುದಿಲ್ಲ. ನೀವು ಹೇಳಿದ್ರಲ್ಲಿ ಈ ಹಿಂದೆ ಹೌದು, ಈ 3A ಇದನ್ನು ದುರುಪಯೋಗ ಪಡಿಸಿಕೊಂಡವರಿದ್ದಾರೆ. ದುರುಪಯೋಗ ಆ ಕಾರಣಕ್ಕೋಸ್ಕರವೇ ಈ ಸಮಸ್ಯೆ ಬಂದಿರೋದು. ನೀವು ಹೇಳಿದ್ ಹೌದು. ಸಂಪೂರ್ಣ ವಿರೋಧ ಮಾಡ್ಲಿಕ್ಕೆ ಯಾಕೆ ಆಗುದಿಲ್ಲ ನಿಮ್ಗೆ ಅಂತ? ಯಾಕಂದ್ರೆ ಮುರಕಲ್ಲು ಇನ್ನು ನಮ್ಗೆ ಬೇಕು, ಅದು ಪ್ರಾಕೃತಿಕ ಸಂಪನ್ಮೂಲ. ಒಮ್ಮೆ ಬರಿದಾದ್ರೆ ಮತ್ತೆ ನಮಗೆ ಮುರಕಲ್ಲು ಮಾಡ್ಲಿಕ್ಕೆ ಸಾಧ್ಯ. ಈಗ ನಿಮ್ಮ ಉದ್ಯಮ ಇಟ್ಕೊಳ್ಳುವ, ನಿಮ್ಮ ಪೀಳಿಗೆ ಮುಗಿದೋಗ್ತದೆ ಅದು. ಮತ್ತೆ ಮುರಕಲ್ಲು ಬೇಕು ಅಂದ್ರೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೊರ ರಾಜ್ಯಕ್ಕೆ ಹೋಗುವಂತದ್ದನ್ನು ಯಾಕೆ ನಿಮ್ಗೆ ವಿರೋಧ ಮಾಡುವುದಿಲ್ಲ? ನೀವು ಮಾಡ್ತೇವೆ ಸರ್. ನಿಮ್ಮ ಕಾಳಜಿ ಅರ್ಥ ಆಗ್ತಿದ್ದು ಕೇವಲ ನಮ್ಮ ಒಂದು ವಿರೋಧದಿಂದ ಆಗುವಂತದ್ದಲ್ಲ ಇದು. ಮಾತಾಡ್ತಾರೆ ಬಿಟ್ರೆ ನೋಡಿ, ನೀವು ಮಾತಾಡುದಿಲ್ಲ ಅಂತ, ನಾನು ಮಾತಾಡ್ಬೇಕಾದವ್ರು ಮಾತಾಡುದಿಲ್ಲ ಅಂತ ನಾನು ಮಾತಾಡಿದೆ ನೋಡಿ. ಹೌದು, ಸಮಸ್ಯೆ ಹೌದು ಅಂತ ಹೇಳಿದೆ. ಈಗ ಕಾರ್ಮಿಕರಿಗೆ ಈಗ ಕೆಲಸ ಕಮ್ಮಿ ಆಗಿದೆ ಒಂದು ಲೆಕ್ಕದಲ್ಲಿ. ಲಾರಿ ಕಾರ್ಮಿಕರಿಗೆ ಅವರಿಗೇನು ಸಂಬಳ ಅಲ್ಲಿ ಕೋರೆಯಲ್ಲಿ ಹೆಚ್ಚಾಗಿದೆ ಹೇಗೆ? ಕಾರ್ಮಿಕರಿಗೆ ಅದನ್ನೇ ನಾನು ಹೇಳಿದ್ದು, 4 ಲೋಡ್ ಕೊಂಡೋಗುವಾಗ ಅವರಿಗೆ ಒಂದು ಲೆಕ್ಕದಲ್ಲಿ ಕೊಡ್ತಾ ಇದ್ರು. ಈಗ ಒಂದೇ ಲೋಡ್ ಆಗುವಾಗ ಇವರು ಜಾಸ್ತಿ ಕೊಡ್ಲೇಬೇಕು ಅನಿವಾರ್ಯ, ಇಲ್ಲಾಂದ್ರೆ ಕೆಲಸಗಾರರು ನಿಲ್ಲುವುದಿಲ್ಲ. ಇದನ್ನೇ ನಾನು ಹೇಳಿದ್ದು. 350 ಇದ್ದದ್ದು ಈ 55ಕ್ಕೆ ಬಂದಾಗ ಈ ಸಮಸ್ಯೆ ಆಗಿರುವಂಥದ್ದು. ಇದು ಇನ್ನೂ ಹೆಚ್ಚಾದಾಗ 1 ಲೋಡ್ ತೆಗೆಯುವಾಗ 2 ಲೋಡ್ ತೆಗಿತಾನೆ. ಮೊದಲು ನಾವು 4 ಲೋಡ್ ತೆಗ್ತಿದ್ದವರು ಅವರು, ಅವ್ರಿಗೆ ಮ್ಯಾನೇಜ್ ಮಾಡ್ಬೇಕು ಅದನ್ನು. ಮತ್ತೆ ಅದರ ಮಧ್ಯದಲ್ಲಿ ಮಧ್ಯವರ್ತಿಗಳಿದ್ದಾರೆ. ಇದು ಎಲ್ಲವೂ ಇನ್ಕ್ಲೂಡಿಗೆ. ಕೋರೆಯಲ್ಲಿ ಏನು ತುಂಬಾ ಜಾಸ್ತಿ ಏನಾಗಿಲ್ಲ, ಜಾಸ್ತಿ ಆಗಿದೆ. ಆಗಿರೋದಕ್ಕೆ ಕಾರಣಗಳಿದೆ. ಲ್ಯಾಂಡ್ ಇದ್ದಿದ್ದು ಅದನ್ನ ಮಾಹಿತಿಯನ್ನು ಕೊಟ್ಟರು ನಿಮಗೆ. ಇದು ಫೈನ್ ಕಲ್ಲಿಗೆ ಮತ್ತೆ ಇನ್ನೊಂದು ಟೈಪ್, 2 ಟೈಪ್ ಅಂದ್ರಲ್ಲ ಕಲ್ಲು ಸಿಗೋದು ನಿಮಗೆ. 2 ಕ್ವಾಲಿಟಿ. ಫೈನ್ ಕ್ವಾಲಿಟಿಗೆ ಎಷ್ಟಿದೆ ಮಾರ್ಕೆಟ್ ರೇಟ್? ಇದು ಗ್ರಾಹಕರ ಬೇಡಿಕೆಗೆ ಒಂದೊಂದು ಸುಮಾರು ನಮ್ಗೆ 28 ರೂಪಾಯಿ. ನಾನು ನಿಮ್ಗೆ ಹೇಳಿದೆ 28ರಿಂದ 30 ಉತ್ಪಾದನಾ ವೆಚ್ಚ ಆಗ್ತದೆ. 30ರಿಂದ 35ರವರೆಗೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಅದನ್ನು ಮಾಡ್ತಿದ್ದಾರೆ. ಅಂದ್ರೆ ಅಲ್ಲಿನ ಅನುಗುಣವಾಗಿ, ಅಲ್ಲಿನ ಜಾಗಕ್ಕೆ ಅನುಗುಣವಾಗಿ 30ರಿಂದ 35ರವರೆಗೆ ಸಾಧಾರಣ. ಹೌದು. ಮತ್ತೆ ಸೆಕೆಂಡ್ ದ್ವಿತೀಯ ದರ್ಜೆಗಳನ್ನ 23ರಿಂದ 25 ರೂಪಾಯಿಯಾಗಿ ಕ್ವಾರಿಯಲ್ಲಿ ಕೊಡ್ತಿದ್ದಾರೆ. ಸೇಡಿ ಅಲ್ಲ, ಅದು ಸ್ವಲ್ಪ 2 ಕಡೆ ಮೂಲೆ ಹೋಗ್ತದೆ. ಮೂಲೆ ಹೋಗುವಂಥದ್ದು ಶೇಡಿ ಕೂಡ ಬಂತು. ಅಷ್ಟರವರೆಗೆ ಈಗ ಹೋಗ್ಲಿಕ್ಕೆ ಆಗುದಿಲ್ಲ. ಫೌಂಡೇಶನ್ಗೆ ಅದು ಗಟ್ಟಿ ಕಲ್ಲು ಹೋಗ್ಬೇಕು. ಫೌಂಡೇಶನ್ ಈಗ ಮೊನ್ನೆ 2 ಸಲ ಮೀಟಿಂಗ್ ಆದಾಗ ಎಂಪಿ ಅವರು ಮತ್ತೆ ಕೆಡಿಪಿ ಮೀಟಿಂಗ್ ಈ ಇದನ್ನ ರೇಟ್ ಅನ್ನ ರೆಗ್ಯುಲೇಟ್ ಮಾಡಿಸಬೇಕು ಅನ್ನೋ ಎಲ್ಲ ಶಾಸಕರಿಂದ ಬಂದಿದೆ. ನಿಮ್ಮನ್ನ ಏನಾದರೂ ಕರೆದಿದ್ದಾರೆ ಮೀಟಿಂಗ್ ಅಥವಾ ರೇಟ್ ರೆಗ್ಯುಲೇಷನ್ ಮಾಡ್ಲಿಕ್ಕೆ ಏನಾದರೂ ಡಿಸಿ ಒಟ್ಟಿಗೆ ಮಾತುಕತೆ ಆಗಿದೆ? ಮಾತುಕತೆ ಆಗಿತ್ತು. ಅಥವಾ KDP ಸಭೆಗಳು ಅಥವಾ ದಿಶಾ ಸಭೆಗಳು ನಡೆದಿದೆ. ಅದಕ್ಕೆ ನಮ್ಗೆ ಆಹ್ವಾನ ಇರಲಿಲ್ಲ. ಆದ್ರೆ ನಮ್ದು ಜಿಲ್ಲಾಧಿಕಾರಿಗಳು ಕರೆದಿದ್ರು. ಜಿಲ್ಲಾಧಿಕಾರಿಗಳಿಗೆ ನಾವು ಇದನ್ನ ಕೊಟ್ಟಿದ್ದೇವೆ. ನಿಮಗೇನೀಗ ನಾವು ಮಾಡಿದ್ದೇವ ಈ ರೀತಿ ಉತ್ಪಾದನಾ ವೆಚ್ಚಗಳು ಮತ್ತು ಇಂಥ ಸಮಸ್ಯೆಗಳಿದೆ, ಆ ಕಾರಣಕ್ಕೆ ನಾವು ಇದು ಮಾಡ್ತಾ ಇದ್ದೇವೆ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕೂಡ ಇಂಥ ಸಮಸ್ಯೆಗಳಿದೆ. ಆದಷ್ಟು ನೀವು ಪರ್ಮಿಷನ್ಗಳನ್ನು ತಕ್ಷಣ ಏನೇನು ಅರ್ಜಿಗಳು ಬರ್ತದ ಅದಕ್ಕೆ ಜಿಲ್ಲಾಧಿಕಾರಿಗಳವರ ಇದು ಯಾಕೆ ಇಷ್ಟೇ ಅರ್ಜಿಗಳು ಬರ್ತದೆ ಅಂತ ಅದು ನಿಮ್ಮಲ್ಲೇ ಇದೆ. ಏನು ಸ್ವಲ್ಪ ಈ ಜಾಯಿಂಟ್ ಆರ್ಟಿಸ್ ಅದೆಲ್ಲ ಇದೆ, ಇದನ್ನೆಲ್ಲ ತುಂಬಾ ಇದು ಮಾಡಬೇಡಿ. ಎಲ್ಲೂ ಗುಡ್ಡ ಪ್ರದೇಶದಲ್ಲಿರುವಂಥ ಜಾಗ ಇಂಥದ್ದಕ್ಕೆ ಸ್ವಲ್ಪ ಸರಳೀಕರಣ ಮಾಡಿ ಅನುಮತಿಯನ್ನು ಕೊಡಿ ಅಂತ. ಸರಳೀಕರಣ ಅಂದ್ರೆ ನೀವು ಇಲ್ಲಿಗಲ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತಲ್ಲ ಅಲ್ಲಿ ಕೇಳಿರುವಂಥದ್ದು. ನೀವು ನಮಗೆ ಆದಷ್ಟು ಕಾರ್ಯಾದೇಶಗಳನ್ನು ನೀಡುವಲ್ಲಿ ಜಾಗದ ಡಾಕ್ಯುಮೆಂಟ್ ಇದರಲ್ಲಿ ಸ್ವಲ್ಪ ಸರಳೀಕರಣ ಮಾಡಿ ಅಂತ ನಾವು ಕೇಳಿ. ನಿಮ್ಮ ಮಾಹಿತಿ ಪ್ರಕಾರ ಇನ್ನೊಂದು 2 ತಿಂಗಳಲ್ಲಿ ಸಮಸ್ಯೆ ಬಗೆಹರಿದು ದರ ಇಳಿಕೆ ಆಗ್ಬೋದು ಅಂತ ಹೇಳಿ ಖಂಡಿತ. ನೋಡಿ, ಆ ಸಲ 290 ಪರ್ಮಿಷನ್ ಅನ್ನು ನಾವೇ ನಿಂತು ಮಾಡಿಸಿದ್ದು. ಈ ಸಲ ನಮಗೆ ಇಷ್ಟು ಒದ್ದಾಡಿ ಕೂಡ ಮಾಡ್ಲಿಕ್ಕೆ ಆದದ್ದು 55-59 ಆಯ್ತು. ಇದು ನಿಮಗೆ 5 ವರ್ಷದ ಹಿಂದೆ 5 ವರ್ಷದ ಹಿಂದೆ ನೋಡಿ ಇಲ್ಲಿ ಆಗಿರುವಂಥದ್ದು. ಆವಾಗ ಏನು ಎಲ್ಲ ಲೀಸ್ ಮಾಡಬೇಕಂತ ಹೇಳೋದು ಸರಳೀಕರಣ ಮಾಡಿ ತಕ್ಷಣ ಯಾರ್ಯಾರಿಗೆ ಏನೊಂದು RTC ಕೊಟ್ಟರು ಏನೊಂದು ಲೀಸ್ ಮಾಡಿ ಕೊಡ್ತಾ ಇದ್ರು. ಆವಾಗ GPS ಇರಲಿಲ್ಲ, ಇದು ಇರಲಿಲ್ಲ. ನಾವೇನೋ ರಾಜಧನ ಸ್ವಲ್ಪ ಕಟ್ಟಿಸ್ಕೊಳ್ತಾ ಇದ್ರು ಬಿಟ್ರೆ ಬೇರೆ ಏನಿಲ್ಲ. ನಾನು ಅವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಹೇಳಿದೆ. ಇದೆಲ್ಲ ಒಂದು ಹಂತಕ್ಕೆ ಲೀಗಲ್ ಅಂತ ಮಾಡಿದ್ದಷ್ಟೇ ಇದು ಲೀಗಲ್ ಅಲ್ಲ. ಅಲ್ಲಿ ಮಣ್ಣು ತುಂಬಿಸುವಂಥದ್ದು ಇರಲಿಲ್ಲ, ಅಥವಾ ನಿಮಗೆ ಒಂದು GPS ನಕ್ಷೆ ಇರಲಿಲ್ಲ, ಆ ನಕ್ಷೆಯ ಪ್ರಕಾರವೇ ನಾವು ಕಡಿಬೇಕು ಅಂತ ಇರಲಿಲ್ಲ. ಎಲ್ಲೋ ಒಂದು
ಒಂದು ಸ್ವಲ್ಪ ಜಾಗಕ್ಕೆ ಮಾಡಿಕೊಂಡು ಕಡಿತಾ ಇದ್ರು. ಅದೆಲ್ಲವೂ ಈಗ ಟೋಟಲ್ 100ಕ್ಕೆ 100 ಈ ಜಿಲ್ಲೆಯಲ್ಲಿ ಈಗ ಎಲ್ಲವೂ ಏನು ಕಾನೂನುಬದ್ಧ ಹೇಗಿದೆ ಹಾಗೆ ಆಗ್ತದೆ. ಕೊನೆಗೆ ಅದನ್ನು ಮಣ್ಣು ತುಂಬಿಸುವಂಥದ್ದು ಟಾಸ್ಕ್ ಫೋರ್ಸ್ ಸಮಿತಿ ಮಾಡಿದ್ದಾರೆ. ನಾವು ಅನುಮತಿ ಮುಗಿದ ತಕ್ಷಣ 2 ತಿಂಗಳಲ್ಲಿ ಸ್ಪಾಟಿಗೆ ಬರ್ತಾರೆ. ಅಷ್ಟೊತ್ತಿಗೆ ನಾವು ಮಣ್ಣು ತುಂಬಿಸಿ ಆಗಬೇಕು. ಅದಕ್ಕೆ ಇಲ್ಲದಿದ್ರೆ ಆ ಜಾಗ ಏನು ಪರ್ಚೇಸ್ ಮಾಡಿದ್ದೇವ ಅದನ್ನು ಮಾರಾಟ ಮಾಡಿದ್ರೂ ಕಟ್ಲಿಕ್ಕೆ ಆಗದಷ್ಟು ದಂಡಗಳುಂಟು. 15 ಪಟ್ಟು ದಂಡ. ಈಗ ನೀವು 1 ಟನ್ಗೆ 97 ರೂಪಾಯಿ ಅಂದ್ರೆ ದಂಡದ ಪ್ರಮಾಣ 1,500 ಇದೆ. ಈಗ ಜಿಲ್ಲಾಧಿಕಾರಿಗೆ ಮನವರಿಕೆ ಮಾಡಿದ್ದೀರಾ? ಈಗ ಮೊನ್ನೆ ಅವರು ಮೀಟಿಂಗ್ ಹೇಳಿದ್ದಾರೆ ಮುಂದಾಗಿ ಸಹಕಾರ ಸಿಗುವುದಿಲ್ಲ ಅಂತ ಜಿಲ್ಲಾಡಳಿತದಿಂದ. ದರ ಕಡಿಮೆ ಮಾಡದಿದ್ದರೆ ಜಿಲ್ಲಾಡಳಿತ ಸಹಕಾರ ಅದು ಆವಾಗ ಈ ದರ ಪಟ್ಟಿ ಕೊಟ್ಟಿರ್ಲಿಲ್ಲ. ಅದು ಆನಂತರ ದರ ಪಟ್ಟಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ಅದನ್ನ ಮೊನ್ನೆ ಮೀಟಿಂಗ್ ಅಲ್ಲಿ ಕೂಡ ಅವರು ಹೇಳಿದ್ರು. ಅವರಲ್ಲಿ ಈ ಲೆಕ್ಕಾಚಾರಗಳು ಇರಲಿಲ್ಲ. ಯಾವುದು ಒಂದು ಕಲ್ಲಿಗೆ ಲ್ಯಾಂಡ್ ವ್ಯಾಲ್ಯೂ ನಿಮಗೆ 4 ರೂಪಾಯಿ 70 ಪೈಸೆ ಒಂದು ಅಂದಾಜು, ಅದಕ್ಕಿಂತಲೂ ಜಾಸ್ತಿ. ಈಗ ನೀವು ಯಾರ್ಯಾರು ಒಂದು 50,000 ಒಂದು 50 ಲಕ್ಷ ರೂಪಾಯಿ ಕೊಟ್ಟರು 1 ಎಕರೆ ಕೆಂಪು ಕಲ್ಲಿದ್ದ ಜಾಗವನ್ನ ಇಲ್ಲಿ ಅಲ್ಲ ಎಲ್ಲಿ ನೀವು ಒಂದು ಈ ಮಂಗಳೂರಿಂದ ಒಂದು 25-30 ಕಿಲೋಮೀಟರ್ ಅಲ್ಲಿ ಎಲ್ಲಿ ಇದ್ರೂ ಬೇಕಾದ್ರೆ ಸಿಗುವುದಿಲ್ಲ. ಆ ರೀತಿ ದರ ಹೆಚ್ಚಾಗಿದೆ. ದರ ಇರುವಂತದ್ದು ಕಾರಣ ಇಷ್ಟೇ, ಅದರಲ್ಲಿ ಮುರ ಇದೆ ಅನ್ನೋ ಕಾರಣಕ್ಕೋಸ್ಕರ ಕಲ್ಲಿಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ. ಅಲ್ಲ, ನೀವು ಇದು ಮಾಡಲಿಲ್ಲ ಅಂತಂದ್ರೆ DC ಅವ್ರದೇ ನಾವೇನು ನಿಮ್ಮ ಇದಕ್ಕೆ ಬೇಡಿಕೆ ಮುಂದೆ ಸ್ಪಂದಿಸೋದಿಲ್ಲ ಅಂತ ಹೇಳಿದ್ದಾರೆ. ನಾವು ಸ್ಪಂದನೆ ಕೊಟ್ಟು ಅವರಿಗೆ ನಮ್ಮ ಖರ್ಚು ವೆಚ್ಚಿನ ವಿವರ ಎಲ್ಲ ಡೀಟೇಲ್ ಆಗಿ ಒಂದು ಬ್ರಿಕ್ಕಿಗೆ ಎಷ್ಟು ಖರ್ಚು ಬೀಳ್ತದೆ ಅದಕ್ಕೆ ಎಕ್ಸ್ಪೆನ್ಸ್ ಕ್ಯಾಲ್ಕುಲೇಷನ್ ಏನು ಎಲ್ಲ ನಾವು ಬ್ರೀಫ್ ಆಗಿ ಅವರಿಗೆ ಕೊಟ್ಟಿದ್ದೇವೆ. ಅದನ್ನು ಅವರು KDP ಸಭೆಯಲ್ಲಿ ಸಹ ಅದರ ಬಗ್ಗೆ ಕಮಿಷನರ್ಸ್ ಎಲ್ಲ ಮಾತಾಡಿದ್ದಾರೆ. ನೀವೊಂದು ಅವಾಗ ಈ ದರಪಟ್ಟಿಯನ್ನು ಕೊಟ್ಟಾಗ ನೀವು ದರಪಟ್ಟಿ ಅದು ಅದಕ್ಕಿಂತ ಅಷ್ಟರಲ್ಲಿ ಬರೋದಿಲ್ಲ, ಅದು ಕಮ್ಮಿ ಆಗ್ತದೆ ಅಂತ ತಾವು ಹೇಳಿದ್ರಿ. ಈ ದರಪಟ್ಟಿಯಲ್ಲಿ ಇವಾಗ ಇಡೀ ಜಿಲ್ಲೆಯಲ್ಲಿ 65%ಗಿಂತ ಜಾಸ್ತಿ ಕಲ್ಲು ಸಿಗ್ತಾ ಇಲ್ಲ. ಅಂದ್ರೆ 1,000 ಕಲ್ಲು ಕಟ್ಟು ಮಾಡಿದ್ರೆ 65% ಮಾತ್ರ ನಮಗೆ ಕಲ್ಲು ಸಿಗುತ್ತೆ. ಯಾಕಂದ್ರೆ ಈ ಕಲ್ಲಿನ ಇದರಲ್ಲಿ ಅದು ಕಟ್ಟಾದ್ರೆ ಅಲ್ಲಿ ಹೋಯ್ತು. ಎಲ್ಲ ಕೆಲಸಗಾರರಿಗೆ ಮಜೂರಿಯಿಂದ ಎಲ್ಲವನ್ನ ಆ 1,000 ಕಲ್ಲಿಗೆ ಕೊಡಬೇಕು ನಾವು. ಆನಂತರ ಅದನ್ನು ತೆಗೆದು ಹೊರಗಡೆ ಹಾಕುವಂಥದ್ದು. ಎಲ್ಲೂ ಈಗ ಮೊದಲಿದ್ದ ಕ್ವಾಲಿಟಿ ಕಲ್ಲು ಅಂದ್ರೆ ನಮಗೆ ಕ್ವಾಲಿಟಿ ಯಾವುದು ಅಂದ್ರೆ ನಾವು 1,000 ಕಲ್ಲು ಕಟ್ ಮಾಡಿದಾಗ ಅಲ್ಲಿ ಸೆಲೆ ಇರಬಾರ್ದು, ಕಟ್ಟಾಗಬಾರ್ದು. ಕಟ್ಟಾದ ತಕ್ಷಣ ನಮಗೆ ಹೋಯ್ತು. ಇವಾಗ ನೀವು ಇಡೀ ಜಿಲ್ಲೆಯಲ್ಲಿ ನೀವು ಬೇಕಾದ್ರೆ ಒಂದು ಸರ್ವೆ ಮಾಡ್ಬೋದು. ಯಾರಾದ್ರೂ ಕೋರೆಗಳಿಗೆ ನೀವು ಹೋಗ್ಬೋದು. ಅಲ್ಲಿ ನಾವು ಹಾಕಿದ್ರಲ್ಲಿ 65%ಗಿಂತ ಬರ್ತಾನೆ ಇಲ್ಲ ಎಲ್ಲೂ. ಇದು ವೆಚ್ಚ ಜಾಸ್ತಿ ಆಗೋದಕ್ಕೆ ಇದು ಕೂಡ ಕಾರಣ. ಇದರಲ್ಲಿ ಮತ್ತೊಂದು ಏನಿದೆ, ನೀವು ಕೇರಳ ಭಾಗಕ್ಕೆ ಹೋದಾಗ ಅಲ್ಲಿನ ಕಲ್ಲು ನಿಮಗೆ 90% ಸಿಗ್ತದೆ. ಇಲ್ಲಿ ಅಪರೂಪ ಅಂತ ಜಾಗವೇ ಇಲ್ಲ. ಮೊದಲು ಇತ್ತು, ನೋಡಿ 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 ಅದನ್ನೆಲ್ಲ ಕಡ್ದಿದ್ದೇವೆ, ಅದು ಮುಗೀತದ್ದು. ಇನ್ನಿಂಥದ್ದು ಇದೆಲ್ಲ ಕಾರಣ ಈ ನಾವೀಗ ಈ ತೋರಿಸಿ ಇಲ್ಲ ಅಂದ್ರೆ ಇದರಲ್ಲಿ ಏನಾಗ್ತದೆ 65 ಅಂದ್ರೆ ನೀವೀಗ ಲೆಕ್ಕ ಹಾಕಿ 12 ರೂಪಾಯಿ ಕಲ್ಲಿಗೆ ಖರ್ಚಂತ ಲೆಕ್ಕ ಹಾಕಿದ್ರು 65 ಸಿಕ್ಕಿದ್ರೆ ಕಲ್ಲಿನ ಖರ್ಚು ಎಷ್ಟಾಯ್ತು? ಅಲ್ಲಿ 22 ರೂಪಾಯಿವರೆಗೆ ಬಂತು. ಆವಾಗ ಹೆಚ್ಚಿನ ಕೋರೆ ಮಾಲಕರು ಅವರ ಮನೆ ಮಠ ಮಾರಿ ಹೋದದ್ದು ಈ ಕಾರಣಕ್ಕೋಸ್ಕರ. ಇದರಲ್ಲಿ ಯಾರಿಗೂ ಕೂಡ ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅವರು ನಮ್ಮ ಕಣ್ಣ ಅಂದಾಜಿಗೆ ಒಂದು ಇಲ್ಲಿ ಸಿಗಬಹುದು ಅಂತ ನಾವು ಮಾಡ್ತೇವೆ. ಅದು ನಿಖರವಾದದ್ದಲ್ಲ. ಕೇರಳದಲ್ಲಿ ಈಗೂ ಸಹಿತ ನಿಮಗೆ 90% ಸಿಗುತ್ತೆ ಅಂದ್ರೆ ಹೌದು ಅಲ್ಲಿ ಹೇಗಿದೆ ಅಂದ್ರೆ ಇಲ್ಲಿ ಅಷ್ಟು ಹಾಡಲ್ಲ. ಯಾವಾಗ ಹಾರ್ಡ್ ಆಗ್ತದೆ ಒಳಗಡೆ ಬ್ರೇಕ್ ಆಗಿರ್ತದೆ, ನಮ್ಗೆ ಗೊತ್ತಾಗೋದಿಲ್ಲ. ಬ್ರೇಕ್ ಆದ ತಕ್ಷಣ ನಾವು ಏನು 9 ಇಂಚಿದ್ದು ಕಲ್ಲಿಗೆ ಕಟ್ ಮಾಡ್ತೇವೆ, ಮಧ್ಯದಲ್ಲಿ ಇಲ್ಲಿ ಹೋಗ್ತದೆ. ಅದನ್ನು ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ನಾವು ತೆಗೆದು ಹೊರಗಡೆ ಹಾಕಬೇಕು. ಇದು ಈ ಸಮಸ್ಯೆಯಲ್ಲಿ. ಯಾಕಂದ್ರೆ ಇದೊಂದು ಪ್ರಾಡಕ್ಟ್ ಮಾಡುವುದಲ್ಲ, ಇದು ನ್ಯಾಚುರಲ್ ಇದ್ದಂಥದ್ದನ್ನು ನೀವು ಗಮನಿಸ್ಬೋದು. ಇದು ಮಾರ್ಬಲ್ಸ್ ಯಾವ್ಯಾವ ರೇಟ್ ಇದೆ, ಯಾಕೆ ಇದೆ ಆ ಕ್ವಾಲಿಟಿಗೆ ತಕ್ಕ. ಇಲ್ಲಿ ಕೂಡ ಹಾಗೇನೆ ಕೆಲವೊಂದು ಒಳ್ಳೆ ಕ್ವಾಲಿಟಿ ಇದ್ರೆ ಸಿಕ್ಕಿದ್ರೆ ಪಾಪ ಬನ್ನಿ ಅವರೊಂದು ಸ್ವಲ್ಪ ಜಾಸ್ತಿ ರೇಟ್ ಕೊಂಡು ಗಾಡಿ ಕೊಂಡು ಹೋಗ್ತಾರೆ. 65% ಅಷ್ಟೇ ಸಿಗುತ್ತೆ. ಹೌದು, 65% ಅಂದ್ರೆ 100% ಸಿಗೋದೇ ಇಲ್ಲ. ಯಾಕಂದ್ರೆ 95% ಸಿಗ್ತದೆ. ಯಾಕಂದ್ರೆ ಒಂದು ಕಲ್ಲು ಕಟ್ ಆಗದಿದ್ರೆ ಅದರ ಸೈಡ್ ಕಟ್ ಆಗ್ತದೆ, ಸೈಡಲ್ಲಿ ಸಿಗೋದಿಲ್ಲ. ಅದು ನೀವು 100ಕ್ಕೆ 100 ಸಿಕ್ಕಿದ್ರು 95% ನಮಗೆ. ಈಗ ನಮಗೆ ಸಿಗುವಂಥದ್ದು 65%. ನಿಮ್ಮ ಹೆಸರು? ಸತೀಶ್ ಆಚಾರ್ಯ. ಖಂಡಿತ ಇದನ್ನೆಲ್ಲ ನಾವು ಹೋಗ್ತೇವೆ. ನಾವು ಪೆನ್ಷನ್ ಮಾಡ್ತೀವಿ. ಹೌದೌದಲ್ಲ, ಇದನ್ನು ಮಾಡಲೇಬೇಕು. ಇದನ್ನು ಮಾಡದೆ ನಾವಾಗೇನೆ ಬಿಟ್ಟು ಇದಕ್ಕಿಂತ ಮುಂಚೆ ಬಿಟ್ಟು ಹೋಗ್ತಾ ಇದ್ರು. ಇದನ್ನು ಮಾಡಲೇಬೇಕು. ಆದ್ರಿಂದ ನೀವು ಈ ರೇಟ್ ಜಾಸ್ತಿ ಹಾಕಿ ಆಗಿದೆ ಅನ್ನೋದಕ್ಕೆ ನಾವು ಅದನ್ನು ಇದು ಕೊಟ್ಟದಲ್ಲ. ಅದನ್ನು ಫಿಲ್ ಮಾಡದೆ ಇರುವುದಲ್ಲ, ಫಿಲ್ ಮಾಡಬೇಕು. ಅದರಲ್ಲೂ ಮತ್ತೊಂದು ಇದೆ, ಮೊದಲು ನೀರಿಂಗಿಸ್ಲಿಕ್ಕೆ ನಾವು ಗುಡ್ಡಿ ಮಾಡ್ತಿದ್ದೆವು, ಅದನ್ನು ಹಾಗೇನ ಬಿಟ್ಟು ಅದಕ್ಕೆ ಫೆನ್ಸಿಂಗ್ ಮಾಡಬೇಕು. ಈಗ ಅದು ಇಲ್ಲ, ನಾವೆಷ್ಟು ತೆಗೆದಿದ್ದೇವೆ ಅಷ್ಟನ್ನು ಫಿಲ್ ಮಾಡಬೇಕು. ನೀವೇನೀಗ
ನಾನು ಜಿಲ್ಲೆಯ ಅಧ್ಯಕ್ಷ.